ರಾಜ್ಯ ಸಮಿತಿ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ.ಆರ್. ಭಾಸ್ಕರ್ ಪ್ರಸಾದ್ರವರ ನೇತೃತ್ವದಲ್ಲಿ ಡಿ.ಜೆ.ಅಲ್ಲಿ ಕೆ.ಜೆ.ಅಲ್ಲಿ ಘಟನೆಯ ವಿಚಾರದಲ್ಲಿ ಅದರ ನೈಜತೆ ಏನಾಗಿತ್ತು, ಸತ್ಯ ಏನು, ಸುಳ್ಳೇನು, ಮತ್ತು ಈಗಾಗಲೇ ಬಿ.ಜೆ.ಪಿ. ಸರ್ಕಾರದ ಸಂದರ್ಭದಲ್ಲಿ ನಿಯೋಜಿತವಾಗಿದ್ದಂತಹ ಏನು ತನಿಖಾ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 100 ದಿನಗಳು ಕಳೆಯುವಷ್ಟರಲ್ಲಿ ಅದನ್ನು ಅಂಗೀಕರಿಸಿದೆ. ಯಾವುದೇ ಇದು ತಗೊಳ್ಳದೆ ಅದನ್ನು ಇಮಿಡಿಯೇಟಾಗಿ ಅಂಗೀಕರಿಸಿದ್ದಾರೆ. ಇದನ್ನು ಅಂಗೀಕರಿಸಲಿಕ್ಕೆ ಕಾರಣವೇನು ಅಂತೇಳಿ ಸರ್ಕಾರವನ್ನು ಪ್ರಶ್ನೆ ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ. ಇಲ್ಲಿಗೆ ಆಗಮಿಸಿರತಕ್ಕಂತಹ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ಮಾಧ್ಯಮ ಆತ್ಮೀಯ ಮಿತ್ರರಿಗೆ ಸ್ವಾಗತವನ್ನು ಮಾಡಿಕೊಂಡು ನಮ್ಮೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿರುವಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ.ಆರ್. ಭಾಸ್ಕರ್ ಪ್ರಸಾದ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ SDP ಅಧ್ಯಕ್ಷರಾದಂಥ ಅಡ್ವೊಕೇಟ್ ವಸೀಂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನಾವು ನಮ್ಮ ಪತ್ರಿಕಾಗೋಷ್ಠಿಯ ವಿಚಾರ ಮಂಡನೆಗಾಗಿ ಬಿ.ಆರ್. ಭಾಸ್ಕರ್ ಪ್ರಸಾದ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಜೈ ಭೀಮ್. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋಂಥ ಉದ್ದೇಶ ನಿಮಗಾಗಲೇ ಗೊತ್ತಾಗಿದೆ. ಏನು ಡಿ.ಜೆ.ಹಳ್ಳಿ ಕೆ.ಜೆ.ಹಳ್ಳಿ ಘಟನೆ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಆಗ BJP ಸರ್ಕಾರ ಏನೆಲ್ಲ ಕ್ರಮಗಳನ್ನ ಅನುಸರಿಸ್ತು ಅದನ್ನು ಅಕ್ಷರಶಃ ವಿರೋಧ ಮಾಡ್ಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಇದರ ಫ್ಯಾಕ್ಟ್ ಫೈಂಡಿಂಗ್ ಮಾಡೋದಕ್ಕೆ ಏನೊಂದು ಮ್ಯಾಸಿಟ್ ನೇತೃತ್ವದ ಕಮಿಟಿಯನ್ನು ಫಾರ್ಮ್ ಮಾಡ್ತು. ಆಗ ಈ ಕಾಂಗ್ರೆಸ್ಸಿನ ಮುಖಂಡರುಗಳೇನಿದ್ದಾರೆ, ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಸೇರಿದಂತೆ ಹೇಳ್ಕೊಂಡು ಬಂದಿದ್ದೇನು ಅಂತಂದರೆ, ಈ ಮ್ಯಾಜಿಸ್ಟ್ರೇಟ್ ನೇತೃತ್ವದ ಏನೊಂದು ಕಮಿಟಿ ಮಾಡ್ತಿದ್ದಾರೆ, ಅದರ ವರದಿಯನ್ನು ಸಂಘ ಪರಿವಾರ ರೆಡಿ ಮಾಡಿ ಕೊಡ್ತಾ ಇದೆ. ಆ ಸಂಘ ಪರಿವಾರ ರೆಡಿ ಮಾಡಿ ಕೊಟ್ಟಂತಹ ವರದಿಯನ್ನು ಮ್ಯಾಜಿಸ್ಟ್ರೇಟ್ ಕಮಿಟಿಯ ವರದಿ ಅಂತ ನಮ್ಮ ಮುಂದೆ ಇಟ್ಟು ಸುಳ್ಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ BJPಯವರು ಅಂತ ಆಪಾದನೆ ಮಾಡಿದ್ದು ನಾವಲ್ಲ, ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರೇ ಆಪಾದನೆ ಮಾಡಿದ್ದು. ಆದರೆ ಈಗ ದುರಂತ ಏನು ಅಂತಂದರೆ, ಯಾವ BJP ನೇತೃತ್ವದ ಸರ್ಕಾರ ರಚನೆ ಮಾಡಿದಂತಹ ಒಂದು ಟೀಮ್ ಏನಿದೆಯಲ್ಲ, ಅದು ಕೊಟ್ಟಂಥ ವರದಿಯನ್ನು ಈಗ ಈ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ತಾ ಇರೋಂಥದ್ದು, ಬೇಷರತ್ತಾಗಿ ಅದರಲ್ಲಿ ಏನು ತಕರಾರು ಇಲ್ಲದಾಗಿ ಒಪ್ಕೊಳ್ತಾ ಇರೋಂಥದ್ದು. ಮತ್ತು ಆ ವರದಿಯಲ್ಲಿ ಏನೋ ಸಂಘ ಪರಿವಾರದವರು ತಯಾರು ಮಾಡ್ತಾ ಇರುವಂತಹ ವರದಿ ಅಂತ ಏನು ಆರೋಪ ಮಾಡ್ತಾಯಿದ್ರು, ಅದೇ ವರದಿಯಲ್ಲಿ ಹೇಳಲಾಗಿರುವಂತಹ ಅಲ್ಲಿ ಗಲಭೆಗೆ ಆ 3 ಜನ ಏನು ಗೋಲಿಬಾರ್ ಆಗಿ ಸತ್ರು, ಅವರು ಕಾರಣರಾಗಿದ್ದರು, ಅವ್ರನ್ನ ಬಹುಶಃ ಪೊಲೀಸ್ನವರು ಶೂಟೌಟ್ ಮಾಡದೆ ಹೋಗಿದ್ದಿದ್ರೆ ಗಲಭೆ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು, ನಿಯಂತ್ರಣ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ವರದಿಯನ್ನು ಏನು ಹೇಳ್ತಾ ಇದೆ, ಆ ವರದಿಯನ್ನು ಸರ್ಕಾರ ಇವತ್ತು ಒಪ್ಕೊಳ್ತಾ ಇರೋಂಥದ್ದು. ಮತ್ತು ಇದೇ ಸರ್ಕಾರ ಈಗ ಹೊಸದಾಗಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಕೇವಲ ಕೆಲವು ದಿವಸಗಳ ಮುಂಚೆ, 1 ತಿಂಗಳು ಮುಂಚೆ ಸರ್ಕಾರ ಇವತ್ತು ಅಸ್ತಿತ್ವಕ್ಕೆ ಬಂದ ನಂತರ ಡಿ.ಜೆ.ಹಳ್ಳಿ ಕೆ.ಜೆ.ಹಳ್ಳಿದ ಪ್ರಕರಣವನ್ನು ನಾವು ಕ್ಯಾಬಿನೆಟಲ್ಲಿಟ್ಟು ವಾಪಸ್ ತಗೊಳ್ತಾ ಇದ್ದೀವಿ ಅನ್ನುವಂತಹ ಒಂದು ವಿಚಾರ ಆಚೆ ಬಂದಾಗ ಮಾಧ್ಯಮದವರೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದಾಗ ಅದು ಒಂದು ಸಾರಿ ಹೌದು ಅಂತ ಹೇಳಿದ್ರು, ಮತ್ತೊಂದು ಸಾರಿ ಆ ವಿಚಾರವೇ ನಮ್ಮ ಮುಂದೆ ಇಲ್ಲ ಅಂತಂದರು, ಮತ್ತೊಂದು ಸಾರಿ ನಾವು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೀವಿ ಅಂತಂದರು, ಮತ್ತೊಂದು ಸಾರಿ ಇದ್ರ ಬಗ್ಗೆ ಪರಿಗಣಿಸಿ ಅನ್ನೋ ವಿಚಾರನ ಹೇಳ್ತಾ ಇದ್ದೀವಿ ಅಂತಂದರು. ಸೊ ಅದು ಕೂಡ ಸುಳ್ಳಾಯಿತು. ಈಗ BJP ಗೌರ್ಮೆಂಟು ಏನು ಫಾರ್ಮ್ ಮಾಡಿದಂತಹ ಸಮಿತಿಯ ವರದಿಯನ್ನು ಒಪ್ಕೊಳ್ತಾ ಇರೋಂಥದ್ದು. ಮತ್ತು ನಾನು ಇದೇ ಸಮಯಕ್ಕೆ ನೀವು ಮುಂದೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೊಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಸುಮಾರು ಒಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಿದ್ದಾರೆ ಈ ಸಂಸ್ಥೆಯವರು. ಇದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ನಾವು ನೋಡುವಾಗ ಭಾಳ ಈ ಸಮಾಜದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸುವಂತಹ ಹಲವಾರು ಸಂಘ ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡೋದು. ಅದು ಕಂಪ್ಲೀಟ್ ಡೀಟೇಲ್ಸು ಇದರಲ್ಲಿದೆ. ನಿಮಗೆ ಬೇಕಿದ್ದರೆ ಯಾರೇ ಕಾಪಿ ಕೇಳಿದ್ರು ಕೂಡ ಈ ಕಾಪಿ ಕೊಡೋಕೆ ರೆಡಿ ಇದ್ದೀವಿ. ಭಾಳಷ್ಟು ಜನ ಸೇರಿಕೊಂಡು ಸುಮಾರು ಒಂದು 60-70 ಜನ, ಆಲ್ ಇಂಡಿಯಾ ಲಾಯರ್ಸ್ ಅಸೋಸಿಯೇಷನ್ ಫಾರ್ ಜಸ್ಟಿಸ್, ಆಲ್ ಇಂಡಿಯಾ ಪೀಪಲ್ಸ್ ಫೋರಮ್, ಮೂವ್ಮೆಂಟ್ ಫಾರ್ ಜಸ್ಟಿಸ್, ಸಂಯೋಜಕ, ಈ ರೀತಿ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡಿದಂಥ ಒಂದು ಫ್ಯಾಕ್ಟ್ ಫೈಂಡಿಂಗಲ್ಲಿ ನೇರವಾಗಿ ಹೇಳ್ತಾರೆ, ಆ 3 ಜನ ಅಮಾಯಕರು. ಪೊಲೀಸ್ನವರು ಒಂದು ಆ ಗಲಭೆಯನ್ನು ನಿಯಂತ್ರಣ ತರಲಾರದೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಾಡಿರುವಂಥದ್ದು, ಇದು ಅಕ್ಷರಶಃ ಕೊಲೆ ಅಂತ ಈ ವರದಿ ಹೇಳುತ್ತೆ. ಆಯ್ತಲ್ಲ, ಇದ್ರ ಜೊತೆಯಲ್ಲಿ ಆ ಗಲಭೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಎಷ್ಟೆಲ್ಲ ಶ್ರಮ ವಹಿಸಿದ್ರು, ಏನೆಲ್ಲ ಕಾಳಜಿಯನ್ನು ವಹಿಸಿದ್ರು, ಎಷ್ಟು ಮುತುವರ್ಜಿ ತಗೊಂಡ್ರು, ಹೇಗಾದರೂ ಮಾಡಿ ಈ ಗಲಭೆಯನ್ನು ತಡಿಬೇಕು ಅನ್ನುವಂತಹ
ಆ ನಿಜವಾದ ಕಾಳಜಿ ಅವ್ರದ್ದು ಎಷ್ಟರ ಮಟ್ಟಿಗಿತ್ತು, ಏನೆಲ್ಲ ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಈ ವರದಿನಲ್ಲಿ ಡೀಟೈಲ್ ಆಗಿ ಹೇಳ್ತಾರೆ. ಮಾಧ್ಯಮಗಳಲ್ಲೂ ಕೂಡ ನೀವು ಈ ಗಲಭೆ ಆದಂತಹ ಮೊದಲನೇ ದಿವಸದಲ್ಲಿ ಕೆಲವು ವಿಡಿಯೋ ತುಣುಕುಗಳು ಹರಿದಾಡ್ತು, ತಮ್ಮೆಲ್ಲರ ಮಾಧ್ಯಮಗಳು ಕೂಡ ಬಂತು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡರಾದಂತಹ ಮುಜಾಮಿಲ್ ಪಾಷಾ ಅವರು ಪೊಲೀಸ್ನವರ ಮೈಕನ್ನು ತಗೊಂಡು, ಪೊಲೀಸ್ನವರೇ ಮೈಕು ಕೊಟ್ಟು ನೀವಾದರೂ ಹೇಳಿ, ನಿಮ್ಮ ಮಾತಿನ ಜನ ಕೇಳ್ತಾರೆ ಅಂದಾಗ ಅವರು ಶಾಂತಿಯನ್ನು ಕಾಪಾಡೋದಕ್ಕೆ ಮನವಿಯನ್ನು ಮಾತಾಡ್ತಾ ಇರ್ತಾರೆ. ಆದರೆ ಈ ಪ್ರಕರಣದ A1 ಮಾಡ್ತಾರೆ ಅವ್ರನ್ನ. ಈ ಪೊಲೀಸ್ನವರು ಇದರಲ್ಲಿ ಉದ್ದೇಶಪೂರ್ವಕವಾಗಿ ಏನೋ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ್ ಅವರು ಸ್ಟೇಷನ್ನಿಗೆ ಬಂದು ಹೋದ ನಂತರ ಏನೆಲ್ಲ ಆಯಿತು ಬೆಳವಣಿಗೆಗಳು, ಬರೋದಕ್ಕೆ ಮುಂಚೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು, ಗಲಭೆ ನಿಜವಾಗಲೂ ಯಾಕಾಯಿತು, ಎಲ್ಲ ವಿಚಾರಗಳನ್ನು ಕೂಡ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ತೆರೆದು ಮುಂದೆ ಇಡುತ್ತೆ. ಇದೆಲ್ಲವನ್ನೂ ಕೂಡ ವ್ಯತಿರಿಕ್ತವಾಗಿ ತೋರಿಸುವಂತಹ ಒಂದು ವರದಿ ಇವತ್ತು ಸರ್ಕಾರದ ಮುಂದೆ ಬಂದಿದೆ. ಈ ವರದಿಯನ್ನು ವಿರೋಧ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಒಪ್ಕೊಳ್ಳುತ್ತೆ ಅಂತ ಅಂದರೆ ಇದಕ್ಕಿನ್ನ ದುರಂತ ಮತ್ತು ದುರದೃಷ್ಟ ಇನ್ನೊಂದಿಲ್ಲ. ಈ KJHಳ್ಳಿ DJಹಳ್ಳಿ ಬರುವಂತಹ ವ್ಯಾಪ್ತಿಯ ಏನೊಂದು ವಿಧಾನಸಭಾ ಕ್ಷೇತ್ರ ಇದೆ, ಈ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳ್ಕೊಂಡು ಬಂದಿದ್ದೇನು ಅಂತಂದರೆ, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಾನು ಇಲ್ಲಿ ಶಾಸಕನಾದರೆ ಕೇವಲ ಕೆಲವು ದಿವಸಗಳಲ್ಲಿ ಇದರ ಸತ್ಯಾಸತ್ಯತೆಯನ್ನು ಹೊರಗಡೆ ತರ್ತೀವಿ ಮತ್ತು ನಿರಪರಾಧಿಗಳು ಯಾರಿದ್ದಾರೆ ಅವರನ್ನು ಜೈಲಿಂದ ಹೊರಗಡೆ ತರುವಂತಹ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತೆ, ದಯವಿಟ್ಟು ನಮ್ಮನ್ನು ನಂಬಿ ಅಂತ ಹೇಳಿ ಕರ್ನಾಟಕದ ಸರಿಸುಮಾರು 92% ಮುಸಲ್ಮಾನರ ಓಟ್ಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸಮುದಾಯಗಳಿಗೆ ಮಾಡ್ತಾ ಇರುವಂಥ ಮೋಸ ಏನು, ಅವತ್ತು ಮಾತಾಡಿದ್ದೇನು, ಅವತ್ತು ವಿರೋಧ ವ್ಯಕ್ತಪಡಿಸಿದ್ದೇನು, ಅವತ್ತು ಅವ್ರ ಕಾಳಜಿಯನ್ನು ತೋರಿದ್ದೇನು, ಚುನಾವಣೆಗೆ ಮುಂಚೆ ಮಾತಾಡಿದ್ದೇನು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಇಡೀ ಕರ್ನಾಟಕದಾದ್ಯಂತಹ ಈ ಮುಸಲ್ಮಾನ ಸಮುದಾಯದ ಎಲ್ಲ ಸಂಘಟನೆಗಳಿಗೆ, ಧಾರ್ಮಿಕ ಗುರುಗಳಿಗೆ ಹೇಳಿದಂತಹ ವಿಚಾರಗಳೇನು, ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇರೋದೇನು, ಇಂತಹ ಒಂದು ನಯವಂಚಕತನವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡಾಖಂಡಿತವಾಗಿ ಖಂಡಿಸುತ್ತೆ. ಮತ್ತು ಈ ಗಲಭೆನಲ್ಲಿ ನಮ್ಮ ಸೋಷಿಯಲ್ SDPನ ಪಾತ್ರ ಇತ್ತು ಅಂತ ಹೇಳುವಂತಹ ಸುಳ್ಳುಗಳನ್ನು ನಾನು ಈ ವರದಿ ಮೂಲಕ ತಮ್ಮ ಮುಂದೆ ತೆಗೆದಿಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಟ್ಟಕಡೆದಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮುಂದೆ ತಮ್ಮೆಲ್ಲರ ಮೂಲಕ ನಾನು ಈ ಸಮಾಜಕ್ಕೆ ಕೇಳ್ಕೊಳ್ಳೋದೇನು ಅಂತಂದರೆ, ಈ ರೀತಿಯಾದಂತಹ ನಯವಂಚಕವನ್ನು ತೋರಿಸುವಂತಹ ಕಾಂಗ್ರೆಸ್ ಬಗ್ಗೆ ಭಾಳ ಎಚ್ಚರಿಕೆಯಾಗಿರಿ. ಕೇವಲ ಡೈಲಾಗ್ಗಳಲ್ಲಿ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವಂಥ ಕೆಲಸವನ್ನು ಮಾಡುವಂತಹ ಒಂದು ನೀಚ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಅಮಾಯಕರು ಸತ್ತಿದ್ದಾರೆ ಅಂತ ಅವತ್ತು ನೀವು ಮಾತಾಡಿ ಇವತ್ತು ಅವ್ರನ್ನ ಕೊಂದಿದ್ದೇ ಸರಿ ಅಂತ ಒಪ್ಕೊಳ್ತೀರಿ ಅಂತಂದರೆ ನಿಮ್ಮಂಥ ನೀಚ ಮನಸ್ಥಿತಿಯ ಸರ್ಕಾರ ಖಂಡಿತವಾಗಲೂ ಇದು ಜನಪರವಾದ ಸರ್ಕಾರ ಅಲ್ಲ. ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಇರ್ತಾರೆ, ಅವರು ಗೃಹ ಇಲಾಖೆಯನ್ನು ನಿಯಂತ್ರಿಸೋದಕ್ಕೆ ಅಥವಾ ಅದನ್ನು ನಿರ್ವಹಿಸೋದಕ್ಕೆ ಅವರು ಅಸಹಾಯಕರಾಗಿದ್ದಾರೆ, ನಾಲಾಯಕಗಳಾಗಿದ್ದಾರೆ, ಅಯೋಗ್ಯರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಫ್ಸರ್ ಕೂಡ್ಲಿಪೇಟೆ ಅವರು ಇದ್ರ ಬಗ್ಗೆ ವಿಚಾರ ಅಂತ ಮುಂದೆ ಇಡ್ತಾರೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ಕರ್ನಾಟಕದಲ್ಲಿ ಏನು ಕೋಮುವಾದಿ BJP ಸರ್ಕಾರ ತೊಲಗಿ ಸೋಕಾಲ್ಡ್ ಜಾತ್ಯತೀತ ಸರ್ಕಾರ ಅಧಿಕಾರಕ್ಕೆ ಬಂದು 4 ತಿಂಗಳಾಗ್ತಾ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಕರ್ನಾಟಕದ ಸರ್ವ ಜನರು ಕೂಡ ಈ ರಾಜ್ಯದ ಶಾಂತಿ, ನೆಮ್ಮದಿ, ಸುಖ ಮತ್ತು ಯಾವುದೇ ಗಲಭೆಗಳಿಲ್ಲದ ರೀತಿಯಲ್ಲಿ ಸರ್ವ ಜನರು ಸಹೋದರತೆಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದರು, ಅವರಿಗೆ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷ ಅವರ ಮುಂದೆ ವಿಕಲ್ಪವಾಗಿತ್ತು. ಹಾಗಾಗಿ ಈ ಪಕ್ಷಕ್ಕೆ ಮತವನ್ನು ಕೊಟ್ಟರು. ಅದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಬೆಂಬಲಿಸಿದ್ರು ಎಂಬುದು ಇವಾಗಲೇ ಮಾಧ್ಯಮಗಳಲ್ಲಿ ಜಗ್ಗಜಾಹೀರಾಗಿದೆ, ಬಹಿರಂಗ ಕೂಡ ಆಗಿದೆ. ಅವರೆಲ್ಲರೂ ಬಯಸ್ತಾ ಇದ್ದಿದ್ದು ನಿಮ್ಮ ಗ್ಯಾರಂಟಿಗಳಿಗಾಗಿ ನಿಮ್ಮನ್ನು ಬೆಂಬಲಿಸಿದಲ್ಲ. ಯಾವ BJP ಆಡಳಿತದ ಅವಧಿಯಲ್ಲಿ ಕೋಮು ವಿದ್ವೇಷದ ಏನು ಉದ್ದೇಶವನ್ನು ಮುಂದಿಟ್ಕೊಂಡು ವಿಶೇಷವಾಗಿ ದಲಿತರು, SC ST ಮೈನಾರಿಟಿ OBCಗಳ ಮೇಲೆ ದಾಳಿಗಳು ನಡೀತಾ ಇತ್ತು, ಹಲ್ಲೆಗಳು ನಡೀತಾ ಇತ್ತು, ವಿವಿಧ
ಗಲಭೆ ಪ್ರಕರಣಗಳಲ್ಲಿ ಅಮಾಯಕ ಮುಸಲ್ಮಾನ್ ಯುವಕರನ್ನು ಸಿಲುಕಿಸಲಾಗಿತ್ತು. ಇವರೆಲ್ಲರಿಗೂ ಕೂಡ ನೀವು ಏನೋ ದೊಡ್ಡ ರಿಲೀಫನ್ನು ಕೊಡ್ತೇವೆ, ನಾವು ಅಧಿಕಾರಕ್ಕೆ ಬಂದರೆ ಅಮಾಯಕರ ಮೇಲೆ ದಾಖಲಾಗಿರುವಂಥ ಎಲ್ಲ ಪ್ರಕರಣಗಳನ್ನು ನಾವು ಕೈ ಬಿಡ್ತೇವೆ ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡುವ ಮುಖಾಂತರ ಒಂದು ವೇಳೆ ಯಾವೆಲ್ಲ ಅಮಾಯಕರ ಮೇಲೆ ಗಲಭೆಗಳ ಪ್ರಕರಣಗಳು ದಾಖಲಾಗಿದೆ ಅವರ ವಿಚಾರಣೆಯನ್ನು ತ್ವರಿತಗೊಳಿಸ್ತೇವೆ ಅಂತೇಳಿ ಏನು ಭರವಸೆಯನ್ನು ಕೊಟ್ಟಿದ್ರಿ. 4 ತಿಂಗಳಾಯಿತು, ಎಲ್ಲಿ ಹೋಗಿದೆ ನಿಮ್ಮ ಭರವಸೆಗಳು? ಅಲ್ಪಸಂಖ್ಯಾತರನ್ನು ನಿಮ್ಮ ಗ್ಯಾರಂಟಿಗೆ ನಂಬಿಕೊಂಡು ಓಟ್ ಹಾಕಿದ್ದಲ್ಲ. ಅಲ್ಪಸಂಖ್ಯಾತರ ಏನು ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಜೈಲಲ್ಲಿ ಕೊಳೆಯುವ ರೀತಿಯಲ್ಲಿ BJP ಸರ್ಕಾರ ಮತ್ತು BJP ಏನು ಸಂಘ ಪರಿವಾರ RSS ಬಜರಂಗ ದಳದವರು ಷಡ್ಯಂತ್ರವನ್ನು ಹೂಡಿದ್ರು. ಅದರಿಂದ ಒಂದು ರಿಲೀಫ್ ಸಿಗುತ್ತೆ ಅಂಥೇಳಿ ಅವರು ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮ್ಮನ್ನು ಬೆಂಬಲಿಸಿದ್ರು. ಹೋಲ್ ಕರ್ನಾಟಕ 90% ಅಲ್ಪಸಂಖ್ಯಾತರು, SC ST ಮೈನಾರಿಟಿ OBCಸ್ಗಳು ನಿಮ್ಮನ್ನು ಬೆಂಬಲಿಸಿದ ಕಾರಣ ನೀವು ಅಧಿಕಾರಕ್ಕೆ ಬಂದರೆ ಏನಾದರೂ ಒಂದು ಕಾಯಕಲ್ಪವನ್ನು ನೀಡ್ತೀರಾ ಅಂಥೇಳಿ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎಂತಹ ಬಂಡತನವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದು ಕಡೆ DK ಶಿವಕುಮಾರ್ ಅವರು ನಾನು ಪತ್ರ ಬರೆದಿದ್ದೇನೆ ಹುಬ್ಬಳ್ಳಿಯ ಅಮಾಯಕರ ಬಿಡುಗಡೆಗಾಗಿ ಅಂತ ಮಾಧ್ಯಮದಲ್ಲಿ ಹೇಳಿದರೆ, ಇನ್ನೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ ನಮ್ಮ ಮುಂದೆ ಅಂತ ಯಾವುದೇ ಪ್ರಸ್ತಾಪವಿಲ್ಲ, ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸೈಡ್ ಮಾಡುತ್ತೆ ಅಂತೇಳಿ ಹೇಳ್ತೀರಾ. ಮತ್ತೊಂದು ಕಡೆ ನಿಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಮೈಸೂರಲ್ಲಿ ಹೇಳ್ತಾರೆ, ಅವರು ಇಲ್ಲ ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇದ್ರ ಬಗ್ಗೆ ನನಗೇನು ಮಾಹಿತಿನೇ ಇಲ್ಲ. ಅಂದರೆ ನಿಮ್ಮ ಮಿನಿಸ್ಟ್ರುಗಳಲ್ಲೇ ಒಂದು ತಾಳ ಇಲ್ಲ, ಒಂದು ಏನು ಒಂದಕ್ಕೊಂದು ಸಂಬಂಧ ಇಲ್ಲದ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ. ಅಲ್ಪಸಂಖ್ಯಾತರನ್ನು ಮಂಗ ಮಾಡುವಂತಹ ಹೇಳಿಕೆಗಳಿಗೆ ಮಾತ್ರ ನೀವು ಸೀಮಿತ ಆಗಿದ್ದೀರಾ. ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತಾ ಇದ್ದೇವೆ, ಇದೇ KJ ಹಳ್ಳಿ DJ ಹಳ್ಳಿ ಗಲಭೆ ನಡೆದಂಥ ಸಂದರ್ಭದಲ್ಲಿ ಇದು ರಾಜಕೀಯ ಕಾರಣಕ್ಕಾಗಿ ನಡೆದಂತಹದ್ದು ಗಲಭೆ. ಇದನ್ನು BJP ವೈಭವೀಕರಿಸಿಕೊಂಡು ಇವರ ಇಂಟೆಲಿಜೆನ್ಸಿಯ ಫೇಲ್ಯೂರ್ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಮುಚ್ಚಾಕೊಳ್ಳಿಕ್ಕೆ ಬೇಕಾಗಿ 4 ಜನ ಅಮಾಯಕರನ್ನು ಗೋಲಿಬಾರ್ ಮಾಡಿ ಕೊಂದಿದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇವತ್ತು ಅದೇ BJP ಸರ್ಕಾರದ ಅವಧಿಯಲ್ಲಿ ಆದಂತಹ ಏನು ಒಂದು ತನಿಖಾ ವರದಿಯನ್ನು ನೀವು ಒಪ್ಕೊಳ್ತೀರಾ, ಸ್ವೀಕರಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ಈ ನಯವಂಚಕತನಕ್ಕೆ ಏನು ಹೇಳಬೇಕು? ಹಾಗಾದರೆ ಅವತ್ತು ನೀವು ಆಪೋಸ್ ಮಾಡಿದ್ದು ಅದು ಕೇವಲ ಹೇಳಿಕೆ ಸೀಮಿತವಾಗಿತ್ತ ಮಾತ್ರ? ನೀವೇ ಆವತ್ತು ಡಿಮ್ಯಾಂಡ್ ಮಾಡಿದ್ರಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ಮುಖಾಂತರ ಅಂಥೇಳಿ ನೀವೇನು ಏನು ಆಗ್ರಹ ಮಾಡಿದ್ರಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಅವತ್ತು ಯಾವುದಾದ್ರೂ, ನಾನು ಮಾಧ್ಯಮಗಳ ಮುಖಾಂತರ ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಒಂದು ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಅದೇ ಸರ್ಕಾರದ ಅದೇ ಇಲಾಖೆಯವರು ನಡೆಸುವಂತಹ ತನಿಖೆಯಲ್ಲಿ ಅದನ್ನು ಯಾರಾದರೂ ವೈಫಲ್ಯವನ್ನು ಎತ್ತಿ ತೋರಿಸಲಿಕ್ಕೆ ಸಾಧ್ಯ ಉಂಟಾ? ಅದು ಏನಾದರೂ ಎತ್ತಿ ತೋರಿಸ್ಬೇಕಂತ ಹೇಳಿದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ಆಗಿದ್ರೆ ಇದರ ಎಲ್ಲ ವಿಚಾರಗಳು ಹೊರಗೆ ಬರ್ತಾ ಇತ್ತು. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತಾ ಇರುವಂಥದ್ದು, ಇಂತಹ ನಿಮ್ಮ ಗೋಸುಂಬೆತನ, ಏನು ನಯವಂಚಕತನ, ಗೋಮುಖ ವ್ಯಾಘ್ರತನವನ್ನು ಇವತ್ತು ರಾಜ್ಯದ ಅಲ್ಪಸಂಖ್ಯಾತರಾಗಲಿ ರಾಜ್ಯದ ಜನತೆ ಆಗಲಿ ಇವತ್ತು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಿಮ್ಮ ಹೇಳಿಕೆಗಳಿಗೆ ನೀವು ಸೀಮಿತವಾಗಿರದೆ ತಕ್ಷಣದಲ್ಲಿ ಅಮಾಯಕರ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನು ಕೈ ಬಿಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತು ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬಾರ್ದು. ಒಂದು ವೇಳೆ ನಿಮಗೆ ಇಚ್ಛಾಶಕ್ತಿ ಇದ್ದಲ್ಲಿ ಇಂದಿಗೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಇದರ ನೈಜ ಘಟನಾವಳಿಗಳನ್ನು ಒಂದು ನ್ಯಾಯಾಂಗ ತನಿಖೆ ಮಾಡುವ ಮುಖಾಂತರ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡುವ ಮುಖಾಂತರ ಇದನ್ನು ಮರುತನಿಖೆ ಮಾಡಿದರೆ ಇದರಲ್ಲಿ BJP ಮತ್ತು ಸಂಘ ಪರಿವಾರದ ಕೈವಾಡ ಬಯಲಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ ಸರ್, DJ ಹಳ್ಳಿ KJ ಹಳ್ಳಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ನಮ್ಮ ಮುಜಮ್ಮಿಲ್ ಪಾಷಾರವರು ಇವರು ಐ ವಿಟ್ನೆಸ್. ಈ ಐ ವಿಟ್ನೆಸ್ ಆಗಿದ್ರು ಅಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಪೊಲೀಸರವರ ರಿಕ್ವೆಸ್ಟ್ನ ಮೇರೆಗೆ, ಇಲ್ಲೇ ಅವರು ಜೀವಂತ ಸಾಕ್ಷಿ ಇದ್ದಾರೆ, ಪೊಲೀಸ್ನವರೊಂದಿಗೆ ಫೋನ್ ಕನ್ವರ್ಸೇಷನ್ ಮಾಡಿಕೊಂಡು ಪೊಲೀಸ್ PA ಸಿಸ್ಟಮಲ್ಲಿ ಇವರು ಮನೆಯಿಂದ ಹೋಗಿದ್ದಲ್ಲ, ಇವರನ್ನು ಕೊಡಲಾಗ್ತದೆ, ನೀವು PC ಗೆ ಅಪೀಲ್ ಮಾಡಿ ಅಂತೇಳಿ ಹೇಳ್ತಾರೆ. ಅವರ ಜೊತೆಯಲ್ಲಿ ಸಹಕರಿಸಿದಂಥ ಇವರನ್ನು ಇದರಲ್ಲಿ ಸಿಲುಕಿಸಿದ್ರು ಅಂತ ಹೇಳಿದ್ರೆ ಇದರಲ್ಲಿ ಸ್ಪಷ್ಟವಾಗ್ತದೆ ಇಂತಹ ಹಲವಾರು ಅಮಾಯಕರು ಅದರಲ್ಲಿ ಇದ್ದಾರೆ. ಇವರು ಡಿಫಾಲ್ಟ್ ಬೇಲಲ್ಲಿ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ವೈಫಲ್ಯ ಅಂತೇಳಿ ಅದರಲ್ಲೇ ಗೊತ್ತಾಗ್ತದೆ.
ಇಂಥವರನ್ನ ಇಂತಹ ಹಲವಾರು ಜನರು ಅದರಲ್ಲಿದ್ದಾರೆ. ಕೆಲವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ, ಕೆಲವರು ಇನ್ನೂ ಜೈಲಿನಲ್ಲಿದ್ದಾರೆ. ಅಲ್ಲಿ ನೀವೆಲ್ಲ ನೋಡಿದ್ದೀರಾ, ರಾತ್ರಿ ಆ ಟ್ಯಾನಿ ರೋಡು ಆ ವಿಭಾಗದಲ್ಲಿ ರಾತ್ರಿ ಬೆಳಗೂ ಕೂಡ ಸಂಚಾರಿ ದಟ್ಟಣೆ ಇರ್ತದೆ. ಯಾರೋ ಯಾವುದೋ ತನ್ನ ಪರ್ಸನಲ್ ಮೆಡಿಕಲ್ಗೆ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೋದಂಥ ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲೋ ಮಾರ್ಕೆಟಿಗೆ ಏನು ಸಾಮಾನು ತಗೊಳ್ಳಿಕ್ಕೆ ಹೋದಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲವೂ ಆಗಲೇ ಹೊರಗೆ ಬಂದಿದೆ. ಇಂಥ ಹಲವಾರು ಅಮಾಯಕರಿದ್ದಾರೆ. ನಾವು ಹೇಳ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ತನಿಖೆ ಆಗಿ ಏನಾದರೂ ಅವರು ಪ್ರೂವ್ ಆದರೆ, ಏನಾದರೂ ಅವರು ಸಾಕ್ಷಿ ಸಮೇತ ಅವರು ಏನಾದರೂ ತಪ್ಪಿತಸ್ಥರು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಬಾಗಿತ್ತು. ಯಾರು ಕೂಡ ಅಂಥವ್ರು ಇಲ್ಲ ಅದರಲ್ಲಿ. ಅಲ್ಲಿ ನಡೆದಂತಿರುವಂಥದ್ದು ಸಂಪೂರ್ಣ ಷಡ್ಯಂತ್ರ. ಅದು ಅಲ್ಲಿ ಷಡ್ಯಂತ್ರ ನೋಡಿ. ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಮೇಯರ್ ಮತ್ತು ಕಾಂಗ್ರೆಸ್ಸಿನ ಸಿಟ್ಟಿಂಗ್ MLA ನಡುವೆ ಇದ್ದಂತಹ ರೈವಲರಿ ಏನು ಆ ಒಳ ಜಗಳ, ಆ ಸೀಟಿಗೆ ಬೇಕಾಗಿ ನಡೆದಂತಹ ವಿಚಾರದಲ್ಲಿ ನಡೆದಂಥದ್ದು ಅಂತೇಳಿ ತನಿಖೆಯವಂತೂ ಪ್ರಾಥಮಿಕವಾಗಿ ಯಾವಾಗ NIA ಬರೋಕ್ಕಿಂತ ಮುಂಚೆ CCB ಪೊಲೀಸ್ನವರ ಪ್ರಥಮ ವರದಿಯನ್ನು ನೀವು ತೆಗೆದು ನೋಡಿ. ಅವ್ರು ಏನು ಕೊಟ್ಟರು? ಈ ಇಬ್ಬರ ನಡುವಿನ ಜಗಳದ ಕಾರಣದಿಂದ ಇದು ಗಲಭೆ ನಡೆದಿದೆ, ಇದರಲ್ಲಿ ಅವರು ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂತೇಳಿ. ಆಲ್ ಆಫ್ ಎ ಸಡನ್ NIA ಬರ್ತದೆ ಈ ಕೇಸ್ನಲ್ಲಿ. NIA ಬಂದ ನಂತರ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಆಗ್ತದೆ. ಅದನ್ನು ನಮ್ಮ ಪಕ್ಷದ ಮೇಲೆ ಹೊರಿಸಲಿಕ್ಕೆ ಫಸ್ಟ್ ಪ್ರಯತ್ನ ಪಡ್ತಾರೆ, ನಂತರ ಇಡೀ ಮುಸ್ಲಿಂ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ನಾನು ಕೇಳ್ತಾ ಇರುವಂಥದ್ದು, ಒಂದು ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡುವಂಥದ್ದು ಅದು ಸಾಂವಿಧಾನಿಕ ಹಕ್ಕು. ಅಲ್ಲಿ ಯಾರಾದರೂ ಕಲ್ಲು ಹೊಡೆದಿದ್ದರೆ, ಅಲ್ಲಿ ಯಾರಾದರೂ ಗಲಭೆ ಮಾಡಿದರೆ ಅಂಥವರನ್ನು ನೀವು ಶಿಕ್ಷಿಸಿ, ಅವರ ಪರವಾಗಿ ನಾವು ವಕಾಲತ್ ವಹಿಸೋದಿಲ್ಲ. ಅಲ್ಲಿ ನಿಂತಿದ್ದಂಥವ್ರು ಯಾರು ಅದನ್ನು ಮಾಡಲಿಲ್ಲ. ಹಾಗಾದರೆ ಯಾರು ಅದನ್ನು ಮಾಡಿದ್ದು? CCB ಪೊಲೀಸ್ನವರ ರಿಪೋರ್ಟಲ್ಲಿ ಇದೆ, ನೀವು ತೆಗೆದು ನೋಡಿ. ಹೊರಗಿನ ಬಂದಂತಹ ಕೆಲವು ಕಿಡಿಗೇಡಿಗಳು ಅದವರು ಮೆನ್ಷನ್ ಮಾಡ್ತಾರೆ, ಕೆಲವು ಬಾಡಿಗೆ ಗೂಂಡಾಗಳು ಗಾಂಜಾ ವ್ಯಸನಿಗಳನ್ನ ಬಳಸ್ಕೊಂಡಾಗಿತ್ತು ಈ ಗಲಭೆ. ಅದರಲ್ಲೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಸುಮ್ಮನೆ ಸಣ್ಣದಾಗಿ ನಿಮ್ಗೆ ಒಂದೇ ಮಾತು, ಈ ಒಂದು ನಿಮಿಷ ಈ ಘಟನೆಗೆ ಕಾರಣ ಆಗುವಂಥದ್ದು ನವೀನ್ನ ಒಂದು ಪೋಸ್ಟ್ ಹೌದಲ್ಲ, ಅದಕ್ಕೆ ಬೆಳಗ್ಗೆ 10 ಗಂಟೆಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಸ್ಟೇಷನಿಗೆ. ಸಂಜೆ 4-5 ಗಂಟೆ ಆದರೂ ಕೂಡ ಪೊಲೀಸ್ನವರು ಅದನ್ನು ಒಂದು ಸಣ್ಣ ಪ್ರಕರಣನ FIR ಯಾಕೆ ಮಾಡಲಿಲ್ಲ? FIR ಮಾಡದೇ ಇರುವಾಗ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಇದ್ದಂಥ ಅವಧಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರು. ತನಿಖಾ ವರದಿಲಿ ಇದೆ, ಇರೋದನ್ನೇ ನಾನು ಮಾತಾಡ್ತಾ ಇರೋಂಥದ್ದು. ಅಲ್ಲಿನ ಮಾಜಿ ಮೇಯರ್ ಸಂಪತ್ ರಾಜು ಅಲ್ಲಿ ಗಲಭೆ ಆಗಿಲ್ಲ, ಬೆಂಕಿ ಇಟ್ಟಿಲ್ಲ, ಹೊಡೆದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾರು ಅನ್ನೋದು ಮುಖ್ಯ. ಸಂಪತ್ ರಾಜು MLA ಮೇಲೆ ಇದ್ದಂತಹ ತನ್ನ ವೈಯಕ್ತಿಕ ಕೋಪನ ತೀರಿಸ್ಕೊಳ್ಳೋದಕ್ಕೆ ಈ ಸಂದರ್ಭವನ್ನು ಬಳಸ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಏನು ಗಲಭೆ ಶುರುವಾದಂಥ ಸಮಯದಲ್ಲ ಅಲ್ಲಿಯವರೆಗೂ ಆತ ಮಾಡಿರುವಂಥ ಏನು ಕೃತ್ಯಗಳು ಅಂತಂದರೆ, ಹೊರಗಡೆಯಿಂದ ಜನ ಕರೆಸಿರುವಂಥದ್ದು, ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಹುಡುಗರು ಬಂದಾಗ ಡೀಸೆಲ್ಗಳನ್ನ ಕ್ಯಾನಲ್ಲಿ ತುಂಬಿಕೊಡಿ ಅಂತ ಆತ ಹೇಳಿರುವಂಥದ್ದು, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು. ಮತ್ತು ನೀವು ಯಾರು ಅಮಾಯಕರು ಅಂತ ನೀವು ಬೆಟ್ ಮಾಡ್ತೀರ ತೋರಿಸ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ಕೂತಿದ್ದಾರೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಮತ್ತು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮತ್ತಷ್ಟು ಕಾರ್ಯಕರ್ತರು. ಪೊಲೀಸ್ನವರ ಮನವಿಯ ಮೇರೆಗೆ ಠಾಣೆಗೆ ಬರ್ತಾರೆ. ಮನವಿದ್ದವರು ತಾವಾಗೆ ಸ್ವತಃ ಹೋಗೋದಿಲ್ಲ. ಅವ್ರು ಏನಂತ ಮನವಿ ಮಾಡಿ ಕರೀತಾರೆ, ಇಲ್ಲಿ ಗಲಭೆ ಆಗ್ತಾ ಇದೆ, ನೀವು ಈ ಭಾಗದ ಮುಖಂಡರಿದ್ದೀರಿ, ನಿಮ್ಮ ಮಾತು ಕೇಳ್ತಾರೆ, ಬನ್ನಿ, ಇಲ್ಲಿ ತಪ್ಪಾಗ್ತಾ ಇದೆ, ಗಲಭೆ ಆಗ್ತಾ ಇದೆ ಅಂತ. ಇವ್ರು ಹೋಗುವಾಗ ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂಥ ವಿಡಿಯೋದಲ್ಲೇ ಕಂಡು ಬರ್ತದೆ. ಮುಜಾಮಿಲ್ ಪಾಸ್ ಅವರು ಕೊಟ್ಟಂಥ ಮೈಕ್ ಸಿಸ್ಟಮ್ ಏನು ಹ್ಯಾಂಡ್ ಮೈಕ್ ಬರ್ತದಲ್ಲ, ಅದನ್ನ ಹಿಡ್ಕೊಂಡು ಶಾಂತಿಯನ್ನು ಕಾಪಾಡಿ, ಪೊಲೀಸ್ನವ್ರು ಕ್ರಮ ತಗೋತಾರೆ, ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮಾಡ್ತಾರೆ, ಈಗ ಮಾತು ಕೊಟ್ಟಿದ್ದಾರೆ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತು ಆ ಗಲಭೆ ನಿಯಂತ್ರಣ ಮಾಡೋದಕ್ಕೆ ಇವ್ರನ್ನ ಒಳಗಡೆ ಕೂತ್ಕೊಂಡು ಮಾತುಕತೆ ಮಾಡ್ತಿರ್ತಾರೆ. ಆದರೆ ಯಾವಾಗ ಅವತ್ತಿನ ಗೃಹ ಮಂತ್ರಿ ಅಶೋಕ್ ಪೊಲೀಸ್ ಸ್ಟೇಷನ್ಗೆ ಬಂದೋಗ್ತಾರೆ, ಆಟೋಮೆಟಿಕ್ಕಾಗಿ ಯಾರು ಶಾಂತಿಗೋಸ್ಕರ ಮನವಿ ಮಾಡ್ತಾ ಇರ್ತಾರೆ ಅವ್ರನ್ನೇ ಅಪರಾಧಿಗಳಿಗೆ ಮಾಡಿಬಿಡ್ತಾರೆ, ಅವ್ರನ್ನೇ ತೊಗೊಂಡು ಜೈಲಿಗೆ ಬಿಟ್ಬಿಡ್ತಾರೆ. ಆದರೆ ಈ ಗಲಭೆಗೆ ನಿಜವಾಗ್ಲೂ ಕಾರಣ ಆದಂತಹ ಸಂಪತ್ ರಾಜ್ ಹೊರಗಡೆಯಿಂದ ಹುಡುಗರನ್ನ ಕರ್ಕೊಂಡು ಬಂದು ಗಲಭೆ ಮಾಡಿಸಿದ್ದು, ಡೀಸೆಲ್ಗಳನ್ನ ತುಂಬಿಕೊಡ್ಬೇಕು ಅಂತ ಕೇಳಿದ್ದು, ಈ ಎಲ್ಲ ಕುತಂತ್ರ ಮಾಡಿದ್ದು, ಇದನ್ನು ಆರೋಪ ಮಾಡಿದ್ದು ನಾವಲ್ಲ, SDPನವರಲ್ಲ. ಅಲ್ಲಿನ ಅವತ್ತಿನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರೇ ಹೇಳ್ತಾರೆ, ನನ್ನ ಮನೆಗೆ ಬೆಂಕಿ ಇಡಿಸಿದ್ದು ಸಂಪತ್ ರಾಜ್ ಅಂತ. ಆದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ಯಾರನ್ನ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವ್ರನ್ನ, ಮತ್ತಷ್ಟು ಬೇರೆ ಬೇರೆ ಮುಸಲ್ಮಾನರನ್ನ. ಸಂಪತ್ ರಾಜ್ ಮೇಲೆ MLAನೇ ಕಂಪ್ಲೇಂಟ್ ಕೊಟ್ಟರು, ಸಂಪತ್ ರಾಜ್ ಮೇಲೆ ಆ ರೀತಿಯಾದಂಥ ಒಂದು ಉಗ್ರ ಕ್ರಮ ಇಲ್ಲ. ಜಸ್ಟ್ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಬರ್ತಾರೆ. ಇವತ್ತು ಸಂಪತ್ ರಾಜ್ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಚುನಾವಣೆಯಲ್ಲಿ ಎಲ್ಲರ ಪರವಾಗಿ ಮತ ಕೇಳ್ಕೊಂಡು ಹೋಗ್ತಾರೆ, ಮತ್ತೀಗ ಕಂಪೀಟ್ ಮಾಡಬೇಕು ಅಂತ ಹೊಟ್ಟಿದ್ದಾರೆ. ಜೈಲಲ್ಲಿರೋದು ಅಮಾಯಕರಲ್ವಾ? ಇಂಥ ಒಂದು ಆಪಾದನೆಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಇದೇ ಆಪಾದನೆಗಳನ್ನೇ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಅವತ್ತು ಮಾಡಿದ್ದು, ಅವರೇ ಆಪಾದನೆ ಮಾಡಿದ್ದು. ಈಗ ನಾವೇನು ಹೇಳ್ತಾ ಇದ್ದೀವಲ್ಲ, ಇದಿಷ್ಟು ಮಾತನ್ನು ಅವತ್ತು ಅವರು ಕೂಡ ಉಚ್ಚಾರ ಮಾಡಿದ್ದು. ಆದರೆ ಈಗ ಅಧಿಕಾರ ಕೈಗೆ ಬಂದ ಕೂಡಲೇ ಅಮಾಯಕ ಮುಸಲ್ಮಾನರನ್ನ ನಾವು ಆಪಾದಿತ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮದು ಮತ್ತೆ ಸಾಫ್ಟ್ ಹಿಂದುತ್ವ ಅಂತ ಹೇಳ್ಕೊಂಡು MP ಚುನಾವಣೆಯನ್ನು ಏನಾದರೂ ನಾವು ಕಮಾಯಿ ಮಾಡ್ಬೋದು ಅನ್ನೋಂಥ ದುರಾಲೋಚನೆಗೆ ಬಿದ್ದಿದ್ದಾರೆ. ಇಂಥ ದುಷ್ಟತನದ ಕಾಂಗ್ರೆಸ್ಸನ್ನು ನೀವು ನಂಬಬೇಡಿ ಅಂತ ನಾ ಈ ಸಮಾಜದ ಎಲ್ಲರಿಗೂ ಕೂಡ ಹೇಳ್ತಾರೆ. ಏನೇನ ಬಿಜೆಪಿ ಸರ್ಕಾರನ ದ್ವೇಷ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಕೊಟ್ಟಿದ್ದೀವಿ. ಯಾರು?
ಏನು ದ್ವೇಷ ಎಂಥದ್ದು? ಬಿಜೆಪಿ ಸರ್ಕಾರನ ದ್ವೇಷ ಅಲ್ಲ. ನಿಮಗೆ ಒಂದು ಸ್ವಲ್ಪ ಸ್ಪಷ್ಟತೆ ಇರಲಿ. ಬಿಜೆಪಿ ಯಾರನ್ನು ದ್ವೇಷ ಮಾಡೋ ಅಗತ್ಯ ಇಲ್ಲ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರಗಳನ್ನ ಪ್ರಶ್ನೆ ಮಾಡ್ತೀವಿ, ಅವ್ರ ದುರಾಡಳಿತ ಏನು ಅಂತ ಜನಕ್ಕೆ ಹೇಳ್ತೀವಿ, ಅವರು ಅತ್ಯಾಚಾರಿ ಗುಣ ಇದೆ ಅವರಲ್ಲಿ, ಅದೇನು ಅಂತ ಜನರ ಮುಂದೆ ಹೇಳ್ತೀವಿ. ಇದು ದ್ವೇಷ ಅಲ್ಲ. ಇವರು ಬಿಜೆಪಿ ಸರ್ಕಾರದ ಈ ಥರದ ಏನು ನಡವಳಿಕೆ ಇಟ್ಕೊಂಡಿದಾರಲ್ಲ, ಅವರು ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಲಾಯಕಲ್ಲ ಅಂತ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಯಾರು ನಂಬಿದ್ದು? ನಾವ್ಯಾಕೆ ನಂಬೋಣ? ನಾವು ಹೇಳ್ತಾ ಇರೋದು ಕಾಂಗ್ರೆಸ್ನವರು ಅವತ್ತು ಮಾತಾಡಿದ್ರು, ಇವತ್ತು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ, ಅವ್ರನ್ನ ನಂಬಬೇಡಿ ನೀವು ಅಂತ ಹೇಳ್ತಾ ಇರೋಂಥದ್ದು. ಸರ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ನಾವು. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹುಬ್ಬಳ್ಳಿಯಲ್ಲಿ ಅಮಾಯಕರು ಯಾರಂತ ಕೇಳಿದ್ರಲ್ಲ, ಇದು ಜಗತ್ತಿಗೆ ಗೊತ್ತಾಗ್ಲಿ ನಿಮ್ಮ ವಾಹಿನಿಗಳ ಮುಖಾಂತರ. ಹುಬ್ಬಳ್ಳಿಯಲ್ಲಿ ಒಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೀತಾ ಇರ್ತದೆ ಪೀಸ್ಫುಲ್ ಆಗಿ. ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡ್ತಾರೆ. ಎಲ್ಲಿಗೆ? ಪೊಲೀಸ್ ಠಾಣೆಗೆ. ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಮಾಡಿದ್ದು ಮಾವಿನ ಹಿಂದಿನಿಂದ ಅಂತೇಳಿ CCTVಯಲ್ಲಿ ಕವರೇಜ್ ಆಗಿದೆ. 130 ಅಮಾಯಕರು ಇವತ್ತು ಜೈಲಲ್ಲಿದ್ದಾರೆ. ಯಾವ ಸೆಕ್ಷನ್ ಹಾಕಬೇಕು ಅವ್ರ ಮೇಲೆ? UAPA ಪ್ರಕರಣ. ಹಾಗಾದ್ರೆ ಅವರೇನು ಭಯೋತ್ಪಾದಕರ? ಅವರು ಪ್ರತಿಭಟನೆ ಮಾಡಲಿಕ್ಕೆ ಬಂದವರು, ಅವರು ಈ ದೇಶದ ನಿವಾಸಿಗಳು, ಹುಬ್ಬಳ್ಳಿಯ ನಿವಾಸಿಗಳು. ಅವರ ಮೇಲೆ ಏನಾದರೂ ಕಾನೂನು ಏನು ಉಲ್ಲಂಘನೆ ಮಾಡಿದರೆ ನೀವು ಯಾವ ಸೆಕ್ಷನ್ ಬೇಕಾದರೂ ಹಾಕಿ. UAPA ಯಾಕೆ ಇಂಪೋಸ್ ಮಾಡ್ತೀರಾ? ಅಲ್ಲಿ ಬಿಜೆಪಿ ಅವರು ಕೈವಾಡ. ಇದನ್ನೇ ನಾವು ಹೇಳ್ತಿರುವಂಥದ್ದು. ಆ UAPA ಇಂಪೋಸ್ ಆದಂತಹ 130 ಜನರು ಯುವಕರು 1 ವರ್ಷ ಆಯಿತು ಜೈಲಲ್ಲಿ ಕುಳಿತಾ ಇದ್ದಾರೆ. ಅವರ ಮನೆಯವರ ಪರಿಸ್ಥಿತಿ ಏನು? ಇದೇ ಕಾಂಗ್ರೆಸ್ನವರು ಹೇಳಿದ್ರಲ್ಲ, ಇಂತಹ ಅಮಾಯಕರ ವಿರುದ್ಧದ ಪ್ರಕರಣಗಳನ್ನು ನಾವು ಕೈ ಬಿಡ್ತೇವೆ ಅಂತ ಹೇಳಿ. 4 ತಿಂಗಳಾಯಿತು. ಯಾವುದಾದ್ರೂ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಿಮ್ಮ ಅಜೆಂಡಾ ಬಂದಿದೆಯಾ? ಇವತ್ತಿನ ಪತ್ರಿಕಾಗೋಷ್ಠಿನೇ ಕಾಂಗ್ರೆಸ್ನ ವಿರುದ್ಧ ನಾವು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನ ಫೇವರಲ್ಲ. ಯಾವುದೇ ಸರ್ಕಾರ ಇರಲಿ, ಜನಪರವಾಗಿ ಜನಹಿತಕ್ಕಾಗಿ ಅವರು ಕೆಲಸ ಮಾಡಿದರೆ ನಾವು ಅವರಿಗೆ ಅಪ್ರಿಷಿಯೇಷನ್ ಮಾಡುವ. ಅರ್ಥ ಆಯ್ತಾ? ಅವರು ಜನವಿರೋಧಿ ನೀತಿಗಳನ್ನು, ಜನರನ್ನು ಮರಳು ಮಾಡುವಂಥ ತಂತ್ರವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ಧ್ವನಿ ಎತ್ತೋದು SDPI. ಅದು ಕಾಂಗ್ರೆಸ್ ಸರ್ಕಾರದಲ್ಲೂ ಮಾಡಿದ್ದೇವೆ, BJP ಸರ್ಕಾರದಲ್ಲೂ ಮಾಡಿದ್ದೇವೆ, JDS ಸರ್ಕಾರದಲ್ಲೂ ನಾವು ಮಾಡಿದ್ದೇವೆ. ಕ್ವಶನ್ ಇದೆಯಾ ಏನಾದರೂ? ಮುಗಿಸೋಲ್ಲ? ಇವಾಗ ಕಾಂಗ್ರೆಸ್ ವಿರೋಧವಾಗಿ ತಾವು ಮಾತಾಡ್ತಾ ಇದ್ದೀರಾ. ಚುನಾವಣಾ ಪೂರ್ವದಲ್ಲಿ ತಾವುಗಳೇ ಹೇಳ್ತಾ ಇದ್ರಿ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಅವರು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪನ ತಾವುಗಳೆಲ್ಲ ಮಾಡ್ತಾ ಇದ್ರಿ. ಬಟ್ ಆದ್ರೆ SDPI ಬಹುಪಾಲು ಮುಖ್ಯಸ್ಥರುಗಳೆಲ್ಲ ಆ ಸಮುದಾಯದವರೇ ಇದ್ರು. ಎಲ್ಲೋ ಒಂದ್ ಕಡೆ ತಮ್ಮ ಸಮುದಾಯದವರು ಹೆಚ್ಚು ಮತಗಳು ಕಾಂಗ್ರೆಸ್ಗೆ ಹೋಗಿದೆ ಅಂತ ತಾವೇ ಹೇಳ್ತಾ ಇದ್ದೀರಾ. ಬಟ್ ಅವರು ಎಲ್ಲೋ ಕಾಂಗ್ರೆಸ್ ಬಗ್ಗೆ ಜಾಗೃತಿ ಮೂಡಿಸಲು ತಾವು ವಿಫಲರಾಗಿದ್ರಿ ಅನ್ನೋ ಒಪ್ಪತ್ತಿರಲ್ಲ ಸರ್. ಅದೇ ನಾವು ಹೇಳ್ತಿರುವಂಥದ್ದು, ಕಾಂಗ್ರೆಸ್ಸು ಭರವಸೆಗೆ ಅರ್ಹ ಅಲ್ಲದ ಪಕ್ಷ. ಚುನಾವಣೆಗಿಂತ ಮುಂಚೆ ಇವರ ಬಾಯಿಯಲ್ಲಿ ಬರುವಂಥದ್ದೆಲ್ಲ ಏನಿದೆ ಅದು ಗೋಸುಂಬೆತನ ಅಂತ ಇವತ್ತು ಪ್ರೂವ್ ಆಗ್ತಾ ಇದೆ. ನೋಡಿ, ಒಂದು ಗೌರ್ಮೆಂಟ್ ಬಂದ ತಕ್ಷಣ ಒಂದು 6 ಮಂತ್ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. 6 ಮಂತಲ್ಲಿ ಏನು ಮಾಡಲಿಕ್ಕಾಗಲ್ಲ. ಈಗ 4 ಮಂತ್ಸ್ ಆಯಿತು, ಈಗ ಇನ್ನು 2 ಮಂತ್ಸ್ ಉಳಿದಿದೆ. ಏನಾದರೂ 2 ಮಂತ್ಸಲ್ಲಿ ಇವರು ನಂತರ ರೆಕ್ಟಿಫೈ ಮಾಡ್ಕೊಳ್ತಾರಂತ ಭರವಸೆ ಇದೆಯಾ? ಭರವಸೆ ಇಲ್ಲ. ಇನ್ನೂ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತಾ ಇರುವಂಥದ್ದು, ಇಲ್ಲಿರುವಂತಹ ಈ ರಾಜ್ಯದ ಅಲ್ಪಸಂಖ್ಯಾತರಾಗಲಿ ದಲಿತರ ಸಮಸ್ಯೆಗಳಿಗೆ ಕಾಂಗ್ರೆಸ್ ಪರಿಹಾರ ಅಲ್ಲ. ಇವರ ಸಮಸ್ಯೆಗೆ ಪರಿಹಾರ ನಾವು ಸ್ವತಂತ್ರ ರಾಜ್ಯಾಧಿಕಾರ ಹಿಡಿಯೋದೇ ಪರಿಹಾರ. ಅದಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇದೆ. ಇವತ್ತು JDSನ ಮುಖವಾಡ ಕೂಡ ಬಹಿರಂಗ ಆಗಿದೆ. ಯಾವುದೇ ಆಲ್ಟರ್ನೇಟ್ ಇಲ್ಲ. ಒಂದು ವಿರೋಧ ಪಕ್ಷದ ನಾಯಕ ಇಲ್ಲ ಸರ್ ಕರ್ನಾಟಕದಲ್ಲಿ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದೆ. 9ರಿಂದ 13ನೇ ತಾರೀಕು ರಾಜ್ಯಾದ್ಯಂತ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ ನಾವು. ಈ ಕಾಂಗ್ರೆಸ್ನ ಸುಳ್ಳು ಬರಕುತನ ಏನಿದೆ ಇದನ್ನು ಜನರ ಮುಂದೆ ನಾವು ಇಡ್ತಾ ಇದ್ದೇವೆ. ಹಾಗಾಗಿ ರಾಜ್ಯದ ಅಲ್ಪಸಂಖ್ಯಾತರು ಇರಲಿ ಅಥವಾ ಜಾತ್ಯತೀತ ಮನಸ್ಥಿತಿಯ ಜನರಲ್ಲಿ ಕಾಂಗ್ರೆಸ್ಸಿನ ನಯವಂಚಕತನವನ್ನು ಬಯಲುಗೊಳಿಸಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತ ಫೀಲ್ಡ್ಗೆ ಇಳಿಯುತ್ತೆ. 4 ತಿಂಗಳು ನಾವು ವೆಯ್ಟ್ ಮಾಡಿದ್ವಿ. ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ, ನಾಡ್ದು ಸರಿ ಆಗ್ತಾರೆ. ನಾನು ಹೇಳಿದ್ನಲ್ಲ, ಇವರ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟಲ್ಲೇ ಇವರ ತಾಳಮೇಳ ಇಲ್ಲ. ಇವರು ಇನ್ನೇನು ರಾಜ್ಯದ ಹಿತ ಕಾಪಾಡ್ಬೋದು? ಎಲ್ಲಿ ಇವರು BJPಯ IT ಸೆಲ್ಗೆ ಹೆದರಿ ಸ್ಟೇಟ್ಮೆಂಟ್ಗಳು ಸರ್. BJPಯ IT ಸೆಲ್ಗೆ ಹೆದರುವಂತಹ ಇಂದ ನಾಲಾಯಕ್ ಹೋಮ್ ಮಿನಿಸ್ಟರ್, ನಾಲಾಯಕ್ ಮುಖ್ಯಮಂತ್ರಿ, ನಾಲಾಯಕ್ ಮಿನಿಸ್ಟರ್ಗಳಿಂದ ರಾಜ್ಯದ ಜನರ ಅಭಿವೃದ್ಧಿಯ ಸಾಧ್ಯ ಉಂಟಾ? BJP IT ಸೆಲ್ ಏನು ಮಾಡ್ತದೆ? ಎಲ್ಲೋ ಒಂದು ಕಡೆ KJ-ಹಳ್ಳಿಯ ವಿಚಾರ ಅಜೆಂಡಾ ಬಂತು ಅಂತ ಹೇಳಿದ್ರೆ DK ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದನ್ನು ಎದುರಿಸಬೇಕಾಗಿತ್ತು. DK ಶಿವಕುಮಾರ್ ಮುಂದೆ ಬಂದು ಹೋಮ್ ಮಿನಿಸ್ಟರ್ ಹೇಳಬೇಕಾಗಿತ್ತು, ಹೌದು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ವಿ, ನಾವು ಪರಿಶೀಲನೆ ಮಾಡ್ತೇವೆ, ಅಮಾಯಕರಾಗಿದ್ದಾರೆ ಅವರನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಏನು ಹೆದರಿಕೆ ಇವರಿಗೆ? ಇವರು ಇಷ್ಟು ಧೈರ್ಯ ವಾಲಂತರಿ ಇಲ್ಲದಂಥವ್ರ ಮೇಲೆ ಅಲ್ಪಸಂಖ್ಯಾತರು ಎಷ್ಟು ಭರವಸೆ ಇಟ್ಕೊಂಡು ಮುಂದೆ ಹೋಗ್ಬೋದು ಸರ್?
ನಾವು ಕೇಳ್ತಾ ಇರುವಂಥ ಸರ್, ನಾವು ಬೇರೆ ಏನು ಕೇಳ್ತಾ ಇಲ್ಲ. ಯಾವ ಅಮಾಯಕರ ಮೇಲೆ ಪ್ರಕರಣಗಳು ದಾಖಲಾಗಿದೆ ನೀವು ಪರಿಶೀಲನೆ ಮಾಡಿ ಅವರನ್ನು ಕೈಬಿಡಿ. ಯಾರು ಆರೋಪಿತರಿದ್ದಾರೆ ಅವರು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಿ. ನಾವು ಯಾವುದೇ ಅದರಲ್ಲಿ ಅಭ್ಯಂತರ ಇಲ್ಲ. ನಾನು ಹೇಳಿದ್ನಲ್ಲ ಸರ್, ಹುಬ್ಬಳ್ಳಿಯಲ್ಲಿ 130 ಜನರು ಒಂದು ವೇಳೆ ಸ್ಟೇಷನ್ಗೆ ಕಲ್ಲು ಹೊಡೆದಿದ್ರೆ ಏನು ಪನಿಷ್ಮೆಂಟ್ ಉಂಟು ಕೊಡಲಿ. UAPA ಯಾಕೆ ಹಾಕಿದ್ದಾರೆ ಸರ್? ಇದು ಷಡ್ಯಂತ್ರ ಅಲ್ವಾ? ಇದು ಯಾರು ಮಾತಾಡಬೇಕಾಗಿತ್ತು? BJPಯವರಂತೂ ಮಾತಾಡೋದಿಲ್ಲ, ಕಾಂಗ್ರೆಸ್ನವ್ರು ಮಾತಾಡಬೇಕಾಗಿತ್ತಲ್ಲ. ಅಲ್ಲಿ ಪ್ರಕಾಶ್ ಅಬ್ಬಯ್ಯ ಅಂತೇಳಿ ಕಾಂಗ್ರೆಸ್ನ MLA ಗೆದ್ದಿದ್ದಾರೆ ಹುಬ್ಬಳ್ಳಿಯಲ್ಲಿ, ಹುಬ್ಬಳ್ಳಿ ಸಿಟಿಯಲ್ಲಿ. ಪ್ರಸಾದ್ ಅಬ್ಬಯ್ಯ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಇವತ್ತು ಶಾಮನೂರು ಶಿವಶಂಕರಪ್ಪರವರಿಗೆ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ, ಹೇಳ್ತಾ ಇರುವಂಥದ್ದು, ಅಲ್ಪಸಂಖ್ಯಾತರ ಮೇಲೆ ಇಷ್ಟೆಲ್ಲ ದೌರ್ಜನ್ಯಗಳು, ಇಷ್ಟೆಲ್ಲ ಕಾಂಗ್ರೆಸ್ ಭರವಸೆ ಕೊಡ್ತಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ದೀರಾ? ನಿಮಗೆ ಅಲ್ಪಸಂಖ್ಯಾತರು ಮತ ಹಾಕಲಿಲ್ವ? ಹಾಗಾದರೆ ಯಾರು ಇದ್ರ ಬಗ್ಗೆ ಮಾತಾಡಬೇಕು? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಶಾಸಕರು ಗೆದ್ದಿದ್ದಾರೆ, ಅಲ್ಪಸಂಖ್ಯಾತರ ಮತದ ಋಣ ನಿಮ್ಮ ಮೇಲಿದೆ. ಅವರ ಋಣ ತೀರಿಸಬೇಕಾಗಿತ್ತು ನೀವು. ಋಣ ಅಂತ ಹೇಳಿದ್ರೆ ಅವರಿಗೇನು ಮನೆ ಕಟ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಬಿಲ್ಡಿಂಗ್ ಕಟ್ಕೊಡಿ ಅಂತ ಕೇಳ್ತಾ ಇಲ್ಲ. ನೀವೇ ಕೊಟ್ಟ ಭರವಸೆ ಅಲ್ವಾ? ನೀವು ಹೇಳಿದ್ರಲ್ಲ ಚುನಾವಣಾ ಪೂರ್ವದಲ್ಲಿ 2B ರಿಸರ್ವೇಷನ್ ರಿಸ್ಟೋರ್ ಮಾಡ್ತೀವಿ ಅಂತ. ಯಾಕೆ ಇದುವರೆಗೆ ಬರಲಿಲ್ಲ? ಅಮಾಯಕರ ಮೇಲೆ ಕೇಸ್ ವಾಪಸ್ ಪಡಿತೀವಿ ಅಂತ ಹೇಳಿದ್ರಿ, ಯಾಕೆ ಇದುವರೆಗೆ ಅದರ ಬಗ್ಗೆ ನೀವು ಚಕಾರ ಎತ್ತಾ ಇಲ್ಲ? ಒಂದು ಅಜೆಂಡಾ ಇಡಿ ನೀವು ಕ್ಯಾಬಿನೆಟಲ್ಲಿ. ಹೋಮ್ ಡಿಪಾರ್ಟ್ಮೆಂಟಿಂದ ರಿಪೋರ್ಟ್ ಬರ್ತದೆ, ಯಾವುದು ಅವೈಜ್ಞಾನಿಕವಾಗಿ ಮಾಡಲಿಕ್ಕೆ ಆಗಲ್ಲ. ಅದರ ಬಗ್ಗೆ ಒಂದು ವರದಿ ಬರ್ತದೆ, ಚರ್ಚೆ ಮಾಡಿ ಯಾರು ಅಮಾಯಕರಿದ್ದಾರೆ ಅವರ ಪ್ರಕರಣ ಕೈಬಿಡಿ. ಮುಜಮ್ಮಿಲ್ ಅವರು ಸ್ಟೇಷನಲ್ಲಿ ಇದ್ರು, ಓಕೆ ಪರವಾಗಿಲ್ಲ, ಅವರಿಗೆ ಡಿಫಾಲ್ಟ್ ಬೇಲ್ ಸಿಕ್ಕಿದೆ. KJ ಹಳ್ಳಿಯಲ್ಲಿ ಶರೀಫ್ ಅಂತ ಹೇಳಿ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು, ಅವರು ಸ್ಟೇಷನ್ ಹತ್ರಕ್ಕೆ ಹೋಗಲಿಲ್ಲ ಸರ್, ಅವರು ಸ್ಟೇಷನ್ ಹತ್ರಕ್ಕೆ ಹೋಗಲಿಲ್ಲ. ಅವರನ್ನು ಇವತ್ತು ಜೈಲಲ್ಲಿ ಇಟ್ಟಿದ್ದೀರಾ, ಅಮಾಯಕರಲ್ವಾ? ಅವ್ರು ಎಲ್ಲಿ ಬಂದಿದ್ದಾರೆ? ಪ್ರೂವ್ ಇದೆಯಾ ನಿಮ್ಮ ಹತ್ರ? CCTV ಫೋಟೇಜ್ ಇದೆಯಾ? ಏನೂ ಇಲ್ಲ. ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರಿನ ಜಿಲ್ಲಾಧ್ಯಕ್ಷರೆಂಬ ಕಾರಣಕ್ಕೆ. ಇದು ಇವರ ಸಂಚು. ಯಾಕಂತ ಹೇಳಿದ್ರೆ ಅವರನ್ನು ನಾವು ಫಿಕ್ಸ್ ಮಾಡಿಬಿಟ್ರೆ ಇಡೀ ಪಕ್ಷವನ್ನು ಎಳೆದು ತಂದಾಗ ಆಗ್ತದೆ ಅಂತ ನೀವು ತಿಳಿದಿದ್ರೆ ಇದು ನಿಮ್ಮ ಹಗಲುಗನಸು. ಯಾಕಂದರೆ ಕಾನೂನು ನಮಗೂ ಗೊತ್ತಿದೆ, ಕಾನೂನು ನ್ಯಾಯಾಲಯ ಇಲ್ಲಿಯ ಕಾನೂನು ಪ್ರಕ್ರಿಯೆಗಳಲ್ಲಿ ನಾವು ಬಹಳಷ್ಟು ಸ್ಟಡಿ ಮಾಡಿದ್ದೇವೆ. ನಮ್ಮ ವಕೀಲರು, ನಮ್ಮ ತಂಡ ಲೀಗಲಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಇವರನ್ನ ಡಿಫಾಲ್ಟ್ ಬೇಲಲ್ಲಿ ತರಲಿಕ್ಕೆ ಸಾಧ್ಯ ಆಗಿದ್ದಂದರೆ ಶರೀಫ್ ಅವರು ಕೂಡ ಬಂದೇ ಬರ್ತಾರೆ. ಕಾನೂನಿಂದ ಖಂಡಿತ ಅವರು ಆರೋಪ ಮುಕ್ತರಾಗಿ ಬರ್ತಾರೆ. ಅದು ನಿಮ್ಮ ಬಾಧ್ಯತೆ ಏನು? ನೀವು ಕೊಟ್ಟ ಭರವಸೆ ಎಲ್ಲಿದೆ? ನಿಮ್ಮ ಜವಾಬ್ದಾರಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನೀವೊಂದು ವೇಳೆ ಈ ಜವಾಬ್ದಾರಿ ಮಾಡಲಿಕ್ಕೆ ವಿಫಲರಾದರೆ ಯಾವ ಮುಖವನ್ನು ಹೊಟ್ಕೊಂಡು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತ್ತೆ ಅಲ್ಪಸಂಖ್ಯಾತರ ಮತ ಕೇಳಲಿಕ್ಕೆ ನೀವು ಅವರ ಮನೆ ಬಾಗಿಲಿಗೆ ಹೋಗ್ತೀರಾ? ಕೇಳಬೇಕಾಗ್ತದೆ. ಯಾವ ನೈತಿಕತೆ ಇದೆ ನಿಮಗೆ? ಈಗ ಚುನಾವಣೆ ಬಂತು ಅಂತ ಹೇಳಿ ನೀವು ಬೇರೆ ಏನೋ ಮಾತಾಡ್ತಾ ಇದ್ರು ಮೊನ್ನೆ ಸಿದ್ದರಾಮಯ್ಯನವರು, ಏನೋ ನಾನು ನನ್ನ ಅಧಿಕಾರಾವಧಿಯ ಕೊನೆಯವರೆಗೆ 10,000 crore ಕೊಡ್ತೀನಿ ಅಂತೇಳಿ. ಇದೇ ಸಿದ್ದರಾಮಯ್ಯನವರು ಬೀದರ್ನಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಹೇಳಿದರು, ಕರ್ನಾಟಕದಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರಥಮ ಬಡ್ಜೆಟ್ನಲ್ಲಿ 10,000 crore ಕೊಡ್ತೀನಿ ಅಂತ ಹೇಳಿ, ಪ್ರಥಮ ಬಡ್ಜೆಟ್ ಅಂತ ಹೇಳಿದವರು. ಈಗ ಹೇಳ್ತಾ ಇದ್ದಾರೆ ಅಧಿಕಾರಾವಧಿ ಮುಗಿಯವರಿಗೆ 5 ವರ್ಷ ನೀವೇ ಇರ್ತೀರಾ ಅಂತೇಳಿ. ಯಾವ ಗ್ಯಾರಂಟಿ ಇದೆ? ಯಾವುದು ಗ್ಯಾರಂಟಿ ಇಲ್ವಲ್ಲ. ನೀವೇನಾದರೂ ಕೊಡುವಂಥ ಇಚ್ಛಾಶಕ್ತಿ ಇದ್ದರೆ ಈ ಬಡ್ಜೆಟಲ್ಲಿ ನೀವು ಕೊಡಬೇಕಾಗಿತ್ತು. ನೀವು ಕೊಟ್ಟಿದ್ದು ಭಿಕ್ಷೆ 2,110 ಕೋಟಿ ಭಿಕ್ಷೆ ಅದಂತ ಹೇಳಬೇಕು. ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ? ಮೈನಾರಿಟಿ ಅಂದರೆ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಅದರಲ್ಲಿ ಕ್ರೈಸ್ತರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಜೈನರು ಬರ್ತಾರೆ. ಇವರೆಲ್ಲರನ್ನೂ ಸೇರಿಸಿ ಕೊಟ್ಟಿದ್ರು 2,100 ಕೋಟಿ. ಎಲ್ಲಿಗೆ ಸಾಲುತ್ತೆ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಸರ್, ಈಗ KJ ಹಳ್ಳಿ, DJ ಹಳ್ಳಿ, ಶಿವಮೊಗ್ಗ, ಹುಬ್ಬಳ್ಳಿ ಎಲ್ಲ ಕಡೆ ಯಾವುದೇ ಗಲಭೆ ಪ್ರಕರಣಗಳು ನಡೆದ್ರು ಕೂಡ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಹಿಡಿತಾ ಇದೆ. ಹೌದಲ್ಲ? ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತ ವರ್ಗ ಈ ರಾಜಕೀಯ ಅಜೆಂಡಾಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗವ್ರೆ ಅಂತ ಒಪ್ಪಿರ್ತಾರೆ. ಈಗ ಅಲ್ಪಸಂಖ್ಯಾತರು ವಿಫಲ ಆಗಿದ್ದಾರೆ ಅಥವಾ ಇನ್ನೊಂದಾಗಿದ್ದಾರೆ ಅನ್ನೋದಲ್ಲ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ರಾಜಕೀಯದ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರಿಗೆ, ಅರ್ಥ ಆಗೋದಿಲ್ಲ ಅಂತೇನಲ್ಲ, ಅರ್ಥ ಆಗೋದ್ರಿಂದನೇ ಇವತ್ತಿನ ರಿಸಲ್ಟ್ ಆಗಿರೋದೆ. ಬಟ್ ಏನಾಗಿತ್ತು ಪರಿಸ್ಥಿತಿ ಅಂತಂದರೆ, ಅವರಿಗೆ ಕಾಂಗ್ರೆಸ್ ಮೇಲಿನ ಪ್ರೀತಿಗಿಂತಲೂ ಕೂಡ BJP ಮೇಲಿನ ಭಯ ಜಾಸ್ತಿ ಆಗಿತ್ತು. BJP ತನ್ನ ಆಡಳಿತದ ಅವಧಿನಲ್ಲಿ ಮಾಡಿದಂತಹ ಕೆಲವು ದುಷ್ಟತನಗಳು, ವಿಚ್ಛಿದ್ರಕಾರಿ ತೀರ್ಮಾನಗಳು ಇದಾವಲ್ಲ, ಅದು ಈ ನಾಡಿನ ದಲಿತ ಸಮುದಾಯವನ್ನು, ಅಲ್ಪಸಂಖ್ಯಾತ ಸಮುದಾಯವನ್ನು, ಹಿಂದುಳಿದ ವರ್ಗವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೀಡು ಮಾಡಿತ್ತು. ಈ ನೀವು ಕೇಳಿದಾಗೆ ಕೇವಲ ಮುಸಲ್ಮಾನರ ಬಗ್ಗೆ ನಾವು ಮಾತಾಡೋದಾದ್ರೆ, ಮುಸಲ್ಮಾನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಕಾಂಗ್ರೆಸ್ ನಮ್ಮ ಸ್ನೇಹಿತ ಅಲ್ಲ ಅಂತ. ಈ ಕಾಂಗ್ರೆಸ್ಸಿಂದ 70 ವರ್ಷಗಳಲ್ಲಿ ನಮ್ಮ ಅಭಿವೃದ್ಧಿ ಯಾವುದೂ ಆಗಲಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದರೆ ಕೊನೆಯ ಪಕ್ಷ BJPಯಿಂದ ಉಸಿರುಗಟ್ಟುವಂಥ ವಾತಾವರಣದಿಂದ ತಪ್ಪಿಸ್ಕೋಬೋದಾ ಅನ್ನೋ ಒಂದು ಸಣ್ಣ ಆಸೆಯನ್ನು ಇಟ್ಕೊಂಡಿದ್ದಷ್ಟೇ. ಅವರು ಅದೊಂದೇ ಕಾರಣಕ್ಕೆ
ಆಗಲೇ ನಮ್ಮ ಅಫ್ಸರ್ ಕುಡ್ಲಿಬಿಡಿ ಅವ್ರು ಹೇಳಿದಾಗೆ ಯಾವುದೋ 2,000 ರೂಪಾಯಿ ಕೊಡ್ತಾರೆ ಅಥವಾ ಉಚಿತ ವಿದ್ಯುತ್ ಕೊಡ್ತಾರೆ ಮತ್ತೇನೋ ಅಕ್ಕಿ ಕೊಡ್ತಾರೆ ಅಂತ ಆಸೆಗೆ ಬಿದ್ದು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಲ್ಲ. ಇಲ್ಲಿ ನಮಗೆ ಬದುಕುವಂತಹ ಅವಕಾಶವೇ ಇಲ್ಲದಾಗೆ ಮಾಡಿಬಿಡ್ತಾ ಇದ್ದಾರೆ BJP ಮತ್ತು ಸಂಘ ಪರಿವಾರದವರು. ಈ ಕಾಂಗ್ರೆಸ್ನವ್ರು ಬಂದರೆ ಅಟ್ಲೀಸ್ಟ್ ಅದರಿಂದ ಸ್ವಲ್ಪ ಒಂದು ಸಣ್ಣ ರಿಲೀಫ್ ಸಿಗ್ಬೋದು ಅಷ್ಟೇ. ಮತ್ತೆ ದೊಡ್ಡ ನಮಗೆ ಸೌದಗಳನ್ನ ಕಟ್ಕೊಡ್ತಾರೆ ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಒಂದು ಸಣ್ಣ ರಿಲೀಫ್ ಸಿಗ್ಬೋದಾ ಅಂತ ಯೋಚನೆ ಮಾಡಿದ್ರು. ಆದರೆ ಅದೂ ಕೂಡ ಸುಳ್ಳಾಯಿತು. ಯಾಕೆ ಅಂತಂದರೆ ಕಾಂಗ್ರೆಸ್ ಬಂದ ಮೇಲೆ ಸಿದ್ದರಾಮಯ್ಯನವರು ಮೊದಲನೇ ಸ್ಟೇಟ್ಮೆಂಟೇ ಕೊಟ್ಟಿದ್ದೇನು ಅಂತಂದರೆ, ಕೋಮು ಗಲಭೆಗಳನ್ನು ಮಾಡುವಂಥವ್ರನ್ನ ಮತ್ತು ಕೋಮು ಪ್ರಚೋದನೆಯ ದೃಶ್ಯ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡೋರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಒಳಗಡೆ ಆಗ್ತೀವಿ ಅಂತ. ನಾವು ಕತ್ತಿ, ತಳವಾರ್, ತ್ರಿಶೂಲಗಳನ್ನ ಹಿಡ್ಕೊಂಡು ಬರ್ತೀವಿ ಅಂತ ನನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಶ್ವರಪ್ಪ, CT ರವಿ, ಆಂದೋಲನ ಸ್ವಾಮಿ, ಇನ್ಯಾರೋ ಸಿದ್ಧಲಿಂಗ ಸ್ವಾಮಿ. ಧರ್ಮದ ಹೆಸರಲ್ಲಿ, ದೇವರ ಹೆಸರಿನಲ್ಲೆಲ್ಲ ಈ ಥರ ಸ್ಟೇಟ್ಮೆಂಟ್ ಕೊಡ್ತಿರೋರನ್ನ ಇವರು ಕೊಟ್ಟಂತಹ ಹೇಳಿಕೆಯನ್ನು ಇಟ್ಕೊಂಡು ಅವ್ರನ್ನ ಒದ್ದು ಒಳಗಡೆ ಹಾಕುವ ತಾಕತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ವಾ? ನೀವೇನು ಕೇಳಿದ್ರಿ ಪ್ರಶ್ನೆ, ಅದು ಆ ರೀತಿಯಾದಂಥ ಭರವಸೆಯನ್ನು, ಸಣ್ಣ ಆಸೆಯನ್ನು ಇಟ್ಕೊಂಡು ಮುಸಲ್ಮಾನ್ ಸಮುದಾಯ ಕಾಂಗ್ರೆಸ್ಗೆ ಹಾಕಿದ್ದೌದು. ಆದರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರ ಇಲ್ಲ. ಅದನ್ನು ನಾವಿವಾಗ ಪ್ರತಿಭಟಿಸ್ತಾ ಇರುವಂಥದ್ದು, ಅದನ್ನು ಆ ಪ್ರಶ್ನೆಗಳನ್ನ ಕೇಳ್ತಾ ಇರುವಂಥದ್ದು. ನಿಮಗೆ ಯೋಗ್ಯತೆ ಇದ್ದರೆ ಆಡಳಿತ ಮಾಡಿ, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ನಾವು ಅಯೋಗ್ಯರು ಅಂತ ಒಪ್ಕೊಂಡು ನಿಮ್ಮ ಅಧಿಕಾರದ ಕುರ್ಚಿಯನ್ನು ಬಿಟ್ಟು ಮನೆಗೆ ಹೋಗಿ. ಇದನ್ನು ನಾವು ಹೇಳ್ತಾ ಇರೋವಂಥದ್ದು. ಅಂದ್ರೆ SDPI ಅವರು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತಾರೆ ಅನ್ನೋದು ವಿಶ್ವಾಸ ಅವ್ರಿಗೆ ಇಲ್ವಾ ಸರ್ ನಿಮ್ಮ ಪರವಾಗಿ ಅವ್ರ ಬಗ್ಗೆ? ನಾನು ಹೇಳಿದ್ದು ನಿಮಗೆ ದಯವಿಟ್ಟು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. SDPI ಈಗ ಅಧಿಕಾರೂಢ ಪಕ್ಷ ಅಲ್ಲ. SDPI ನಮಗೆ ಭರವಸೆ ಅನ್ನೋ ಮನಸ್ಥಿತಿ ಇದ್ದರೂ ಕೂಡ ಈಗ ಸಂಪೂರ್ಣವಾಗಿ ನೋಡಿ, ನಾವು ವಾಸ್ತವವನ್ನು ಒಪ್ಕೋಬೇಕು. ಆಸೆಗಳು, ಭರವಸೆಗಳು ತುಂಬ ಇದ್ರೂ ಕೂಡ ವಾಸ್ತವ SDPI ಏನು ಈಗ ನಾಳೆ ಬೆಳಗ್ಗೆ ಹೋಗಿ ಅಥವಾ ಇದು ಹಿಂದೆ ಹೋದಂಥ ಚುನಾವಣೆಯಲ್ಲಿ ಇಡೀ ರಾಜ್ಯದ ಅಧಿಕಾರವನ್ನು ಹಿಡಿದುಬಿಡ್ತಿರ್ಲಿಲ್ಲ, ಆಯ್ತಲ್ಲ. ಆದರೆ SDPI ಅಧಿಕಾರಕ್ಕೆ ಬರಬೇಕು ಅನ್ನೋದು ಸಣ್ಣ ಆಸೆ ಮುಸಲ್ಮಾನರಲ್ಲಿ ಇದ್ದರೂ ಕೂಡ BJPಯ ದುರಾಡಳಿತದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಅವರ ದಾಳಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲಾದರೂ ಒಂದು ಸೀಟ್ ಆದರೂ ಕೂಡ ಕಾಂಗ್ರೆಸ್ ಕಮ್ಮಿ ಬಂದು ಮತ್ತೆ BJPಯವರು ಆಪರೇಷನ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ಬಿಟ್ರೆ ಏನು ಮಾಡೋದು? ಹಾಗಾಗಿ ನಾವು ಸಣ್ಣ ಉಸಿರಾಡ್ಬೋದು ಏನೋ ಒಂದು ಭರವಸೆ ಇಟ್ಕೊಂಡು ಮೆಜಾರಿಟಿಯಾಗಿ ಕಾಂಗ್ರೆಸ್ ಬರೋದಕ್ಕೆ ಅವರು ಸಹಾಯ ಮಾಡಿದ್ರು. ಆದರೆ ಅವರ ನಂಬಿಕೆ ಸುಳ್ಳಾಯಿತು. ಅದು ಶಿವಮೊಗ್ಗದಲ್ಲಿ ಪ್ರೂವ್ ಆಯಿತು, ಬೆಂಗಳೂರಲ್ಲಿ ಪ್ರೂವ್ ಆಗ್ತಾ ಇದೆ, ಹುಬ್ಳಿಲಿ ಪ್ರೂವ್ ಆಯಿತು, ಮತ್ತು ಅಭಿವೃದ್ಧಿ ವಿಚಾರಗಳಲ್ಲೂ ಕೂಡ ಅವರು ಮುಸಲ್ಮಾನರ ಪರವಾಗಿಲ್ಲ ಅಂತ ಗೊತ್ತಾಯಿತು. ಈಗ ಪರಿತಪ್ಪಿಸುವಂಥ ಪರಿಸ್ಥಿತಿಯಲ್ಲಿ ಮುಸಲ್ಮಾನರಿದ್ದಾರೆ. ಸತ್ಯ ಅರ್ಥ ಆಗ್ತದೆ, ನಾವೆಂಥ ತಪ್ಪು ಮಾಡಿದ್ವಿ ಅಂತ ಗೊತ್ತಾಗ್ತದೆ. ಅಟ್ಲೀಸ್ಟ್ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು ಕೂಡ ಒಂದು ಆಲ್ಟರ್ನೇಟ್ ವಾಯ್ಸ್ ಇದೆಯಲ್ಲ, SDPI ಇದೆಯಲ್ಲ, ಅದನ್ನು ನಾವು ತರಲಾರ್ದೆ ಎಷ್ಟು ತಪ್ಪು ಮಾಡಿದ್ವಾ ಅಂತ ಖಂಡಿತವಾಗ್ಲೂ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ಪಶ್ಚಾತ್ತಾಪಕ್ಕೆ ರಿಸಲ್ಟ್ ಮತ್ತೊಂದ್ಸಲಿ ಸಿಗುತ್ತೆ. ಈ ಕಾಂಗ್ರೆಸ್ ಬುದ್ಧಿ ಕಲಿಸ್ತಾರೆ. ಅಂದ್ರೆ ಮೈನಾರಿಟಿ ಕಮ್ಯುನಿಟಿನ ಕಾಂಗ್ರೆಸ್ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ನಿರ್ಲಕ್ಷ್ಯ ಅಲ್ಲ, ಅದು ಪರಿಗಣನೆಗೆ ತಗೊಳ್ತಾ ಇಲ್ಲ. ಮೊನ್ನೆ ನೀವು ಸಿದ್ದರಾಮಯ್ಯನವರು ಒಂದು ಲೇಖನವನ್ನು ಶೇರ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರ ಲೇಖನವನ್ನು. ರಾಹುಲ್ ಗಾಂಧಿ ಇಡೀ ದೇಶದಾದ್ಯಂತ ಭಾರತ್ ಜೋಡೋ ಓಡಾಡ್ತಾ ಅವರು ಮಾತಾಡಿದ್ದು ಧರ್ಮಾತೀತವಾದಂತಹ ಸಹೋದರತೆ ಬಗ್ಗೆ, ಐಕ್ಯತೆ ಬಗ್ಗೆ, ಭ್ರಾತೃತ್ವದ ಬಗ್ಗೆ. ಆದರೆ ಮೊನ್ನೆ ಬರೆದಿದ್ದಾರೆ ಒಂದು ಲೇಖನ, ಹಿಂದೂ ಧರ್ಮ ಹೇಗೆ ನಮ್ಮನ್ನು ಅಭಿವೃದ್ಧಿ ಮಾಡಬಲ್ಲದು, ನಾವು ಹೇಗೆ ಹಿಂದೂ ಧರ್ಮಕ್ಕೆ ಬಾಧ್ಯಸ್ಥರು ಅಂತ. ಹಾಗಿದ್ರೆ ಭಾರತ್ ಜೋಡೋ ಮೂಲಕ ನೀವು ಧರ್ಮಾತೀತವಾದ ಭಾರತವನ್ನು ಕಟ್ಟುವಂಥ ಮಾತುಗಳನ್ನ ಮಾತಾಡ್ತಾರಲ್ಲ, ಅದು ಸುಳ್ಳಲ್ವಾ? ಅದು ಮೋಸ ಅಲ್ವಾ? ನಿಮ್ಮಂಥವ್ರನ್ನ ನಂಬಿ ಈ ಸಮುದಾಯಗಳು ನಿಮಗೆ ಓಟ್ ಹಾಕ್ಬೇಕಿತ್ತ? ಇದು ನಮ್ಮ ಪ್ರಶ್ನೆ. ಈ ಸತ್ಯ ಇವತ್ತು ಅರ್ಥ ಆಗ್ತಾ ಇದೆ ಎಲ್ರಿಗೂ. ಅರ್ಥ ಆಗಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ ಮೇಲೆ ಅವರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಬುದ್ಧಿ ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು, ಪ್ರಜಾತಂತ್ರ ವ್ಯವಸ್ಥೆ ಅದಕ್ಕೆ ಎಷ್ಟು ಅವಕಾಶ ಕೊಟ್ಟಿದೆ ಅದನ್ನು ಬಳಸ್ಕೊತಾರೆ. ಬಂದಂಥ ಎಲ್ಲ ಆತ್ಮೀಯ ಕನ್ನಡ ರಾಜ್ಯ ಮಟ್ಟದ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಮುಂದಿನ ಈ ಮಾಧ್ಯಮ ಇದು ಹಿಂದಿ ಮಾಧ್ಯಮ, ಮುಂದಿನ ಕನ್ನಡೇತರ ಮಾಧ್ಯಮಗಳು ಕನ್ನಡೇತರ ಮಾಧ್ಯಮಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ಬನ್ನಿ ಎಲ್ಲ हिंदी में सेपरेट ले रहे हैं। हाँ अभी हिंदी में करते हैं। अभी नहीं नहीं एक सेपरेट बाइट ले लेंगे, छोटा होगा, बड़ा नहीं, एक मिनट में समझ स्टॉप पर जी जी हाँ लोगो इट्ಕೊಳ್ಳಿ बड़ा ಇಲ್ಲ
4 महीने हो गए, लेकिन 4 महीने पहले जब ड्यूरिंग इलेक्शन इन्होंने जो ख़ास करके हमारे माइनॉरिटी कमेटी के सामने जितने भी वादे किए थे, एक भी वादा ये पूरा नहीं किए, एक सिंगल वादा पूरा नहीं किए। तो खुसूसन आज की प्रेस कॉन्फ्रेंस में हम ये टारगेटेडली हुकूमत से क्वेश्चन कर रहे हैं, जो आज केजे हल्ली डीजे हल्ली की जो मैजिस्ट्रेटियल इंक्वायरी को आप एक्सेप्ट करने का जो डिसीजन लिए हैं, क्या आपका ज़मीर गवारा दे रहा है आपको? क्या बोला था आपने जब केजे हल्ली डीजे हल्ली इंसिडेंट चला था? आपका कहना यह था ये बीजेपी की हुकूमत में टारगेटेडली मुस्लिम कम्युनिटी को टारगेट फंसाने के लिए ये हुकूमत ये इंसिडेंट करी है, और जो फेल्यूर जो इंटेलिजेंसी और पुलिस डिपार्टमेंट का फेल्यूर था, 4 हमारे इनोसेंट नौजवान बच्चों को गोलीबार कर कर आप जो मारे थे, ये टारगेटेडली किया गया है। इसको हाई कोर्ट और सुप्रीम कोर्ट के सिटिंग जज की मौजूदगी में जुडिशियल इंक्वायरी होना बोल के आप मुतालबा किए थे। आज आप हुकूमत में आने के बाद ऑल ऑफ ए सडन मैजिस्ट्रेटियल इंक्वायरी को आप कैसे एक्सेप्ट करेंगे? ये कभी भी हम आपको बर्दाश्त नहीं करेंगे। ये दोहरापन आपका आज लोगों के सामने हम खोल खोल के रखने वाले हैं। इसी तरीके से केजे हल्ली डीजे हल्ली इंसिडेंट में जितने भी इनोसेंट्स हैं, इनको रिहाई करने का आपने वादा किया था। हुब्बಳ್ಳಿ के इनोसेंट्स को रिहाई करने का आपने वादा किया था। क्या हुआ आपके वादे? कहाँ गए आपके वादे? कौन आपको बारे में क्वेश्चन करने वाले नहीं बोल के आप सोचें क्या? ये आप याद रखो, कर्नाटक के माइनॉरिटीज ये शऊर रखने वाले हैं, जरूर इसके बारे में क्वेश्चन करेंगे। सोशल डेमोक्रेटिक पार्टी ऑफ इंडिया आज इस प्रेस कॉन्फ्रेंस के जरिए से होम मिनिस्टर, चीफ मिनिस्टर और बेंगलुरु इंचार्ज मिनिस्टर से यह मुतालबा करती है, आपको अगर माइनॉरिटी कम्युनिटी के बारे में थोड़ा बराबर भी फिक्र है तो ये मैजिस्ट्रेटियल इंक्वायरी को आप रिजेक्ट करो, और अगर कोई इंक्वायरी कराना ही है तो हाईकोर्ट के सिटिंग जज के मौजूदगी में एक थरो इंक्वायरी कराओ। इसमें बीजेपी की साजिश पूरी सामने आ जाएगी। तो सोशल डेमोक्रेटिक पार्टी ऑफ इंडिया यही प्रेस कॉन्फ्रेंस में और एक मुतालबा भी करती है, जो इंसिडेंट हुब्बಳ್ಳಿ के स्टेशन में हुआ, सेम लाइक माइंडेडली केजे हल्ली में भी हुआ था। पुलिस स्टेशन के सामने जो आप नबी करीम सल्लल्लाहु अलैहि वसल्लम के गुस्ताख में जो नवीन नाम का एक शख्स बीजेपी का कार्यकर्ता जो गलत एक पोस्ट वायरल करता है, सुबह से 10 बजे से लेकर शाम 7 बजे तक उसके बारे में एक FIR नहीं करते, डिले कर कर वहां पर लोगों को जमने पर आप आमदा कर कर, जब लोग जम जाते हैं, अनकंट्रोल होने की कोशिश होती है, तब मुजम्मिल को बुलाकर पुलिस PS सिस्टम देकर आप इनको बोलते हैं पीस के लिए अपील करो। ये पूरा रिकॉर्डेड है, CCTV फुटेज में रिकॉर्ड है पुलिस स्टेशन के। जब ये पीस मेंटेन करने के लिए अपील करते हैं, रात के 12 बजे आर अशोक पुलिस स्टेशन को आकर ये मुजम्मिल पाशा को इसमें फिक्स करो, SDPI को इसमें खींच के लाओ बोल के जो उनके साजिश के तहत ये FIR में मुजम्मिल पाशा को प्राइम अक्यूज बनाया जाता है। आज वो प्राइम अक्यूज डिफॉल्ट बेल में आज बाहर है। अगर ये प्राइम अक्यूज होता, कैसे इनको बेल मिलती? आज भी हमारे शरीफ बेंगलुरु के डिस्ट्रिक्ट प्रेसिडेंट वो पुलिस स्टेशन के पास तक भी नहीं गए, इनके ऊपर UAPA लगाकर जेल में बंद करे हैं। क्या आप माइनॉरिटी को टारगेट करने के लिए ये जो इंसिडेंट बीजेपी करी थी इसकी तायद कर रहे हैं? आपको शर्म आनी चाहिए। हुब्बಳ್ಳಿ में भी सेम हुआ था। हुब्बಳ್ಳಿ में जब पुलिस स्टेशन के सामने वहां पर प्रोटेस्ट कर रहे थे हमारे माइनॉरिटी कम्युनिटी के लोग, कोई बाहर से पत्थर मारता है और पत्थर मारने को इशू को लेकर UAPA इंपोज किया जाता है। हालांकि UAPA किसको, टेररिज्म का एक्ट है, वो टेररिस्ट एक्ट है, उसको लेके आकर देशद्रोह का एक्ट लगाते हैं। 1 साल से जेल में बंद है हमारे बच्चे। आज कांग्रेस हुकूमत में आके 4 महीने हुआ, क्यों आप इनके बारे में आवाज नहीं उठाते? आप बीजेपी की IT सेल को डरने वाले हैं, तो कैसे कर्नाटक के 6.5 करोड़ लोगों के ऊपर आप रूल करेंगे? कैसे लॉ एंड ऑर्डर आप सिचुएशन मेंटेन करेंगे? आज हम अगर आप माइनॉरिटी के बारे में जो हुकूमत के माइनॉरिटी के बारे में जो इलेक्शन के दौरान आप वादा किए थे, इनके ऊपर जो झूठे मूठे केस लगाए हैं इसको विड्रा करेंगे, ये बात बोलने के लिए आपको डर होती है तो आपके तायद के लिए SDP खड़ी होती है। आप अलग ऐलान के मीडिया में बोलो, होम मिनिस्टर, चीफ मिनिस्टर, बेंगलुरु इंचार्ज मिनिस्टर, हमने वादा किया था माइनॉरिटी कम्युनिटी को अगर हुकूमत में आएंगे तो इनके इनोसेंट के ऊपर जो केस हम विड्रा करेंगे। आज हम उसके बारे में एजेंडा रखे हैं कैबिनेट मीटिंग में, ये बोलने के लिए आप तैयार नहीं हैं तो आप डर रहे हैं।
बीजेपी के आईटी सेल को डर रहे हैं। ऐसा दोहरापन छोड़ो। सोशल डेमोक्रेटिक पार्टी ऑफ इंडिया आज के प्रेस कॉन्फ्रेंस के जरिए से यह मुतालबा करती है, ये मैजिस्ट्रेटियल इंक्वायरी जो एक साजिश के तहत बनाई गई, वो भी बीजेपी हुकूमत के दौरान, इसको कहीं भी एक्सेप्ट नहीं करना, इसको रिजेक्ट करना। और जितने भी इनोसेंट्स हैं, वो हुबली के हो, शिवमोगा के हो, केजेहल्ली के हो, इनको इमीडिएटली रिहाई का फैसला लेना बोल के मुतालबा करते हैं। सर, बीजेपी की जो मैजिस्ट्रेट रिपोर्ट आई है, आवाम की जानकारी के लिए इस रिपोर्ट में क्या था जो कांग्रेस ने एक्सेप्ट किया है? देखिए, मैजिस्ट्रेटियल रिपोर्ट जो आई है ये कुक्ड स्टोरी है। इसको मैजिस्ट्रेटियल इंक्वायरी को इनपुट्स इनको कहां से मिला है? जो आरएसएस और संघ परिवार का एक फैक्ट फाइंडिंग का नाम का एक डेलीगेशन गया था, इन्होंने जो बात कही थी वही रिपोर्ट उसमें आई है। अगर आपको सही इंक्वायरी करना होता तो हाईकोर्ट के सिटिंग जज के मौजूदगी में करवाना था। मुझे आप ये बताओ, अगर ये कोई भी गवर्नमेंट, कोई भी हुकूमत के दौरान अगर पुलिस का फेल्यूर, अगर 4 इनोसेंट्स का गोलीबार के जरिए से मर्डर करते हैं उसके बारे में एक मैजिस्ट्रेटियल इंक्वायरी में, इनके ही होम डिपार्टमेंट के अंदर आने वाले इंक्वायरी में कहीं पुलिस के बारे में निशानदेही करी हुई कोई रिपोर्ट इंडिया में आई है क्या? ये पॉसिबल है क्या? ये बिल्कुल पॉसिबल नहीं है। हालांकि जब केजेहल्ली डीजेहल्ली का इंसिडेंट हुआ था, फर्स्ट जो सीसीबी पुलिस बेंगलुरु की जब इन्वेस्टिगेशन करी थी, उसमें क्लियरली मेंशन था ये बीजेपी की साजिश नहीं, यहाँ के कांग्रेस के एमएलए और कांग्रेस के माजी मेयर के बीच की जो लड़ाई थी, इसमें माइनॉरिटी कमेटी को फंसाया गया है। लेकिन ऑल ऑफ ए सडन बीजेपी के सेंट्रल गवर्नमेंट के प्रेशर के वजह पर हैदराबाद में एफआईआर दर्ज कर एनआईए आती है। एनआईए आने के बाद कंप्लीट पिक्चर चेंज हो जाता है, पूरे मुस्लिम कम्युनिटी को इसमें आरोपी में लाके खड़ा होते हैं। तो ये मैजिस्ट्रेटियल तनिखे जो रिपोर्ट आई है, ये बीजेपी की आईटी सेल और इनकी जो फैक्ट फाइंडिंग रिपोर्ट में जो चीजें इन्होंने बताए थे, झूठ बताए थे, वो झूठे रिपोर्ट ही होंगे। हालांकि इसको रिजेक्ट करना बोल के हमारा मुतालबा है। ಉರ್ದು ಕೇಳಿದ್ದು ನಾನು. ನೀವು ಉರ್ದುನು ಕಲಿತೀರಾ ಸರ್ ಬೆಂಗಳೂರಲ್ಲಿ? ಕಲಿತಾನೆ ಇದ್ದೀನಿ, ಆದರೆ ಫ್ಲೂಯೆನ್ಸ್ ಇಲ್ಲ, ಫ್ಲೂಯೆನ್ಸ್ ಬೇಕಲ್ಲ ಇದು ಮಾತಾಡೋಕ್ಕೆ. ಶುರುನಾ? ಎಲ್ರಿಗೂ ನಮಸ್ಕಾರ, ಜೈ ಭೀಮ್. DJಹಳ್ಳಿ KJಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ಒಂದು ತನಿಖಾ ವರದಿ ಸರ್ಕಾರದ ಕೈಗೆ ಸೇರಿದೆ, ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಸ್ವಾಗತ. ಹಿಂದೆ BJP ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಕಾಂಗ್ರೆಸ್ನ ಪಕ್ಷದ ವಿರೋಧ ಪಕ್ಷದ ನಾಯಕರು BJP ಸರ್ಕಾರದ ತನಿಖಾ ವರದಿಯ ಆ ಪ್ರಕ್ರಿಯೆ ಏನಿದೆ ಅದನ್ನು ವಿರೋಧ ಮಾಡಿದರು. ಸಂಘ ಪರಿವಾರದವರಿಂದ ರಿಪೋರ್ಟನ್ನು ಪಡ್ಕೊಂಡು ಅವರಿಂದ ತನಿಖೆ ಮಾಡಿಸಿ ಅದನ್ನು ಸರ್ಕಾರದ ತನಿಖಾ ವರದಿ ಅಂತ ನೀವು ಏನು ಪ್ರೆಸೆಂಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸ್ತಾ ಇದ್ದೀರಿ, ಅಮಾಯಕರನ್ನ ಕೊಂದಿದ್ದೀರಿ, ಕೊಲೆಗಡಕರು ನೀವು. ಹಾಗಾಗಿ ನ್ಯಾಯಯುತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದಂತಹ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಕ್ಕೆ ಬಂದ ನಂತರ ಏನು ಆರೋಪ ಮಾಡಿದ್ರಲ್ಲ, ಇವರು ಸಂಘ ಪರಿವಾರದಿಂದ ರಿಪೋರ್ಟನ್ನು ಪಡ್ಕೊಂಡು ನೀವು ಅನ್ಯಾಯ ಮಾಡ್ತಾ ಇದ್ರಿ ಅಂತ, ಆ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೊದಲನೇದಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಕಂಡಮ್ ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲಿ ಏನು 3 ಜನ ಅಮಾಯಕರು ಪೊಲೀಸ್ನವರ ಗುಂಡಿಗೆ ಬಲಿಯಾದರು, ಅದು ಸರಿ. ಅವ್ರನ್ನ ಕೊಲ್ಲದೆ ಹೋಗಿದ್ದಿದ್ರೆ ಗಲಭೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅನ್ನುವಂಥ ವರದಿಯನ್ನು ಇವರು ಒಪ್ಕೊಳ್ತಾರೆ ಅಂತಂದರೆ, ಇದಕ್ಕಿಂತಲೂ ಕೂಡ ನಯವಂಚಕವಾದಂತಹ ಮನಸ್ಥಿತಿ ಈ ಸರ್ಕಾರಕ್ಕೆ ಇದೆಯಾ ಅಂತ ನಾವು ಕೇಳಬೇಕಾಗ್ತದೆ. ಮತ್ತು ಇವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಪಾದನೆಗಳನ್ನ ಮಾಡಿದ್ರು, ಅದು ಯಾವುದ್ರ ಬಗ್ಗೆ ಕೂಡ ಇವಾಗ ಇವರು ಉತ್ತರ ಕೊಡ್ತಾ ಇಲ್ಲ. ಅವತ್ತಿನ ಹೋಮ್ ಮಿನಿಸ್ಟ್ರು ಅಶೋಕ್ ಅವರು ಅಲ್ಲಿ ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಕ್ಸೋದಕ್ಕೆ ಕಾರಣ ಅಂತ ಇದೇ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ರು. ನ್ಯಾಯಕ್ಕಾಗಿ ನಾವು ಇದ್ದೀವಿ, ನಾವು ಧ್ವನಿ ಎತ್ತುತ್ತೀವಿ ಅಂತ ಮಾತಾಡಿದರು. ಕಳೆದ 1 ತಿಂಗಳ ಕೆಳಗಡೆ ಈ ಕಾಂಗ್ರೆಸ್ ಸರ್ಕಾರದ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಈ ಪ್ರಕರಣವನ್ನು ಹಿಂಪಡಿತೀವಿ, ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಆದರೆ ಈಗ RSSನವ್ರು ಕೊಟ್ಟಂತಹ ತನಿಖಾ ವರದಿ ಅಂತ ಇವರೇ ಹೇಳಿ ಈಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವರಿಗೂ BJPಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ನಾವು ನಮ್ಮ ಪಾರ್ಟಿಯ ಏನು SDP ವತಿಯಿಂದ
ನಾವು ಈ ಸಮುದಾಯಗಳಿಗೆ ಹೇಳೋದೇನು ಅಂತಂದರೆ, ಈ ನಯವಂಚಕ ಕಾಂಗ್ರೆಸ್ಸನ್ನಾಗಲಿ ಅಥವಾ ಕೊಲೆಗಡಕ BJPಯಿಂದಾಗಲಿ ನಂಬೋದಕ್ಕೆ ನೀವು ಹೋಗಬೇಡಿ. ಇವರಿಂದ ನಿಮಗೆ ರಕ್ಷಣೆ ಇಲ್ಲ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರಿಗೂ ಕೂಡ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಒಂದು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯನ್ನು ನೀವು ಕೈಗೊಳ್ಳಬೇಕು. ಈ ಪ್ರಕರಣದಲ್ಲಿರುವಂಥ ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನು ವಹಿಸಬೇಕು. ಯಾರ್ಯಾರ ಮೇಲೆಲ್ಲ ಸುಳ್ಳು ಕೇಸು ದಾಖಲಾಗಿದೆ ಅವರಿಗೆ ಪರಿಹಾರದ ಸಮೇತವಾಗಿ ಅವರನ್ನು ಆ ಪ್ರಕರಣದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. सर बताइए, आज जो प्रेस मीट बुलाई गई है, जो आज प्रेस मीट बुलाई गई है उसके बारे में बताइए सर। जिस तरह शुरू प्रेस रिलीज़ के इसमें हमारे स्टेट जनरल सेक्रेटरी अफसर कुडलीपेट साहब ने बताया था कि कांग्रेस जो रिसेंटली एक रिपोर्ट जो मजिस्ट्रेट इंक्वायरी रिपोर्ट है, ये रिपोर्ट को जो एक्सेप्टेंस किया है, ये एक टोटल एक कम्युनल मूव जो कांग्रेस माइनॉरिटीज़ के और तमाम पिछड़े तबक़ात के वोट्स लेकर जो इस बार अधिकार में आई, इनके साथ एक बहुत सीधा चेहरे पर एक धोखेबाजी का एक काम कांग्रेस की है। ये जो ये जो मजिस्ट्रेट इंक्वायरी रिपोर्ट हुई थी, ये जब डीजे हल्ली केजे हल्ली का एक इंसिडेंट हुआ, उस इंसिडेंट के दौरान में एक फैक्ट फाइंडिंग कमेटी बोलकर बीजेपी की तरफ से बनाई जाती है और उस कमेटी को लीड करने वाला भी एक कट्टर आरएसएस का कनेक्शन रखने वाला एक मेंबर जो है उसमें वो फैक्ट फाइंडिंग रिपोर्ट में शामिल है। तो ये सारे मिलकर एक रिपोर्ट बनाते हैं जिसमें 4 लोगों का जो शूट आउट में शहीद हुए थे, इन लोगों का जो फायरिंग में मरने की वजह से जो मौत हुई, इसे लीगलाइज के तौर पर इस रिपोर्ट में बताया गया है। जब बीजेपी की एक तैयार की गई हुई रिपोर्ट अगरचे कांग्रेस एक्सेप्ट कर रही है, तो बीजेपी और कांग्रेस में कोई फ़र्क नहीं रहा। ये हम लोगों को पहले समझना है। जिस तरह इलेक्शन में बिलखुसूस बेंगलुरु नॉर्थ में चाहे वो सर्वज्ञा नगर हो, जहाँ पर केजे हल्ली स्टेशन की लिमिट है, डीजे हल्ली है, पुलकेशी नगर की लिमिट है, वहाँ पर इनका इलेक्शन का वन ऑफ द मेजर एजेंडा ही था कि डीजे हल्ली और केजे हल्ली के केसेस को हम लोग जैसे ही पहली कैबिनेट होगी उसमें डिस्कशन करेंगे बोलकर वहाँ के पुलकेशी नगर के AC श्रीनिवास अपने स्पीचेस में और कैंपेन के दौरान में बताए थे। जब पहली कैबिनेट बैठी गई, वहाँ पर दूर दूर तक ये चीज़ पर बात करने के लिए तैयार ही नहीं थे और उसके बाद अलग अलग MLAs की तरफ से लेटर्स दिए गए, जबकि इन आपस में इन्हीं लोगों के बीच में इसका कोई भी कनेक्टिविटी नहीं थी। तो मैं इस मीडिया के ज़रिए से एक बात कांग्रेस के तमाम MLAs को और सिटिंग कैबिनेट मिनिस्टर्स जो है, इन लोगों से एक क्वेश्चन करना चाहता हूँ। जब भी इलेक्शंस आता है, सिर्फ माइनॉरिटीज़ को एक वोट बैंक की तरह जो आप इस्तेमाल कर रहे हैं, तो ये बहुत गलत बात है और इसका जवाब देना भी यही माइनॉरिटीज़ आपको आने वाले MP के इलेक्शंस में एक बहुत ख़राब आपको एक रिज़ल्ट की शक्ल में इसका जवाब भी दे सकते हैं। अगरचे आप लोगों की गई हुई गलतियाँ अगरचे आप नहीं सुधार रहे हैं, तो इसका भुगतान जो है बहुत बड़े लेवल पर आपको MP के इलेक्शंस में देखने के लिए मिलेगा। ये एक दूसरा आकर जो भी इस केसेस में अरेस्टिंग हुई थी, NIA का हो या नॉन UAP केसेस जो हैं, इसमें एक सब कमेटी बिठाकर हम लोग डिस्कशंस करेंगे कर बोल रहे हैं, जहाँ यहाँ तक कि CCB की रिपोर्ट में बहुत क्लियरली है कि जितने भी अरेस्टिंग्स हुई थी दूर दूर तक उन लोगों का कहीं पर भी वीडियो में डेमोलिश करते हुए या स्टेशन में आग लगाते हुए किसी का भी वीडियो नहीं है। पूरे टोटल 480 to 500 लोगों की जो अरेस्टिंग हुई, उसमें मैक्सिमम 1 or 2% जो है इसमें वो कुछ एंटी सोशल एक्टिविटीज़ करते हुए आपको दिखेंगे, बल्कि बिल्कुल भी इसमें पूरे जो है इनोसेंट्स इस केस में फंसे हुए हैं। जो 30 पर 7 लोग अभी भी जेलों में हैं,
बार बार इनकी मीडिया में इनका इंटरव्यू लिया गया, इनके घरों वालों का बार बार इन लोगों से जो है अलग अलग तरीके से इनसे फैक्ट क्या है जानने की कोशिश की। ये बहुत अलल ऐलान और अलल पैमाने पर ये लोग बहुत ही वाज़े तौर पर कह रहे हैं, अगरचे हमारे बच्चे कहीं पर भी वीडियो में आपको दिखाई दे या स्टेशन के पास जलाते हुए या कोई स्टेशन के ऊपर पथराव करते हुए, आप उन लोगों को ज़िंदगी भर के लिए जेल की सज़ा दे दीजिए, हमें मंजूर है बोलकर ये एक डंके की चोट पर बोल रहे हैं। क्योंकि इन्हें कॉन्फिडेंट है और ये फैक्ट भी है कि कोई भी जितने भी 37 मेंबर जो अभी अक्यूजेस जो अंदर हैं, इसमें कोई भी एक शख्स भी जो है उसमें कहाँ पर भी एक पथराव करते हुए या स्टेशन को आग लगाते हुए कहीं पर भी मौजूद नहीं है। तो मैं इस गवर्नमेंट से एक रिक्वेस्ट भी करना चाहूँगा कि आपको जिस तरह भास्कर सर ने कहा कि सिर्फ एक बीजेपी की मीडिया और आईटी सेल को डर कर अगरचे आप स्टेट्समैन बदल रहे हैं और आपके इलेक्शन में किए गए हुए दावों को आप इम्प्लीमेंट करने के लिए अगरचे डर रहे हैं, तो आप इस गवर्नमेंट को चलाने के लायक नहीं है। बहुत सारी लोग हैं, बहुत सारे पार्टीज हैं एसडीपीआई जैसे, जो ये हुकूमत को जो है एक बहुत ही बेहतरीन तरीके से एक अमन पसंद और एक भाईचारगी के जो हिंदुस्तान को गंगा जमुना की तहजीब से जो जाना जाता है, इस तहजीब को लेकर बढ़ाने वाले बहुत हैं। तो आप लोगों से मैं गुजारिश करता हूं कि आप जो अपने वादे इलेक्शंस के दौरान में किए थे, हम लोग ये नहीं कह रहे एसडीपीआई के इस प्रेस कॉन्फ्रेंस के जरिए से ये नहीं कह रहे हैं कि जो इन्वॉल्व है इसमें उनको भी रिहा कर दिया जाए, मगर हमारा डिमांड एक ही है, जो इनोसेंट्स इस केस में फंसे हुए हैं उन लोगों के रिहाई के लिए आप बंदोबस्त करें और जुडिशरी जो भी इसका एक प्रोसीजर तय करती है उस प्रोसीजर के तहत रहकर सारे लोगों को उनका हक और उन्हें जस्टिस मिलना बहुत ज़रूरी है। एक कहावत है, जस्टिस डिलेड इज जस्टिस डिनाइड बोलकर। जितना दिन अब ये इंसिडेंट्स होकर 3 साल हो गए, 3 साल से जहां पर डे 1 में केस रुका था आज भी वही सिचुएशन में केस है। तो ये जस्टिस डिले होने की वजह से उल्टा इन लोगों के ऊपर एक सज़ा के तौर पर जो बेकसूर जेल में काट रहे हैं इसका और आपको मुझे जवाब देना पड़ेगा। तो मैं आप लोगों से इस मीडिया के ज़रिए से मैं एक यही बात कहना चाहूँगा कि जल्द अज जल्द जो भी केसेस बेकसूरों के ऊपर डाले गए हैं, ये गवर्नमेंट इसके ऊपर इमीडिएट एक्शन लेकर तमाम केसेस को क्वाश करते हुए तमाम बेगुनाहों को रिलीज़ करने का एक ज़रिया मुहिम करे बोलकर आपसे गुजारिश करता हूँ। सर, कांग्रेस का ये टर्न लेना, तो जो रिपोर्ट को पहले मना किया गया था, डिने किया गया था, फिर से वही रिपोर्ट को एक्सेप्ट करना, ये क्या मामला समझ में नहीं आया सर। क्या कांग्रेस डर चुकी है या मुसलमानों के साथ धोखा हो रहा है? सर, अगरचे स्ट्राइट फॉरवर्ड बात करना हो, चॉकलेट वही है, सिर्फ रैपर चेंज हुआ है। पहले भी वही था, ये अब भी वही है। बीजेपी एक हार्डकोर हिंदुत्व का रास्ता अपनाती है और कांग्रेस सॉफ्टकोर हिंदुत्व का रास्ता अपनाती है। तो इसमें सिर्फ रैपर चेंज हुआ, पहले साफरानी रैपर था, अभी ट्राई कलर रैपर डालकर बेवकूफ़ बनाने की एक ओपन साजिश है, बस इतना ही। 76 ईयर्स ऑफ इंडिपेंडेंस अगर जो उठाकर देखेंगे, तारीख गवाह है कांग्रेस के पीरियड में क्या क्या माइनॉरिटीज़ को, बिलखुसूस मुसलमानों को क्या क्या तकलीफ़ें झेलने पड़ी है, चाहे वो कम्युनल क्लैशेस के जरिए से हो या तो बेकसूरों के ऊपर यूएपीए जैसे केसेस डालने के ऊपर हो। यूएपीए की अगरचे आप हिस्ट्री उठाकर देखेंगे, चिदम्बरम के पीरियड में यूएपीए को अमेंडमेंट किया गया था, जबकि कांग्रेस के दौर में ही यूएपीए को लाया गया था। तो आप इनसे क्या उम्मीद कर सकते हैं? सिर्फ ये एक बेवकूफ़ बनाने के लिए और एक माइनॉरिटी अपीसमेंट की ये पॉलिटिक्स करने की एक चाल ये है, बस दूसरा कुछ नहीं है। तो मैं आने वाले दिनों में एक मैच्योर्ड लीडर से, मैच्योर्ड वोटर से भी यही अपील करना चाहूँगा, आपके बीच में एक अल्टरनेटिव पॉलिटिक्स की शक्ल में एक प्लेटफॉर्म जो है उभरता आ रहा है। जब तक इस प्लेटफॉर्म को आप लोग मजबूत नहीं करेंगे, हमारे मुद्दों पर, हमारे मसाइल पर बात करने वाला कोई नहीं होगा। एक बहुत बड़ी कहावत है, जो कौम अपने मुद्दों को नहीं उठाती वो कौम अपने नौजवानों की लाशों को उठाती है बोलकर एक बहुत बड़े शख्स ने कहा है। आज वही हालत हिंदुस्तान में हम लोगों को देखने के लिए मिल रही है।